ವೀಕ್ಷಕರೇ ನಮಸ್ತೆ. ಸುದ್ದಿಯ ಸಮಸ್ತ ವೀಕ್ಷಕರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸುಳ್ಯ ಚಂದನವನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ. ನಟರ ಮೂಲಕ, ನಿರ್ದೇಶಕರ ಮೂಲಕ, ತಂತ್ರಜ್ಞರ ಮೂಲಕ ಕೊಡುಗೆಯನ್ನು ನೀಡಿರುವಂಥದ್ದು. ಈ ವೇಳೆ ಒಂದು ವಿಶೇಷ ಚಲನಚಿತ್ರದ ಮೂಲಕ ಮತ್ತೊಂದು ಕೊಡುಗೆ ಈ ಸುಳ್ಯ ತಾಲೂಕಿನಿಂದ ನಮ್ಮ ಚಂದನವನಕ್ಕೆ ಸಲ್ತಾ ಇದೆ. ಪ್ರಕೃತಿಯನ್ನು ಪ್ರೀತಿಸುವ, ಪ್ರಕೃತಿ ಪ್ರಿಯವಾಗಿರುವಂಥ ಒಂದು ವಿಶೇಷ ಚಲನಚಿತ್ರ ತೆರೆಯನ್ನು ಕಾಣ್ತಾ ಇದೆ. ಇದರ ಸಾಹಿತ್ಯವನ್ನು ಅಂದರೆ ಕಥೆಯನ್ನು ಬರೆದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವಂಥವರು ನಮ್ಮ ಸುಳ್ಯದವರು. ಹಾಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರ ಈ ಚಿತ್ರದ ಕುರಿತಾದ ಮಾಹಿತಿ ಮತ್ತು ಕನಸುಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಅದರ ಪ್ರಮುಖ ನಟರೊಂದಿಗೆ ಈ ಚಿತ್ರದ ಕುರಿತಾಗಿ ಮತ್ತು ಇನ್ನೇನು ತೆರೆ ಕಾಣುವಂಥ ಈ ಒಂದು ವಿಶೇಷವಾದಂಥ ಒಂದು ಚಲನಚಿತ್ರದ ಬಗ್ಗೆ ಜಗದಗಲ ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಈ ಒಂದು ವಿಶೇಷ ಸಂದರ್ಶನ ಇದೆ. ಸ್ಯಾಂಡಲ್ವುಡ್ನಲ್ಲಿ ಹಲವು ರೀತಿಯ ಸಿನಿಮಾಗಳು ಹೊರಬರ್ತಾ ಇದೆ. ಲವ್, ಕ್ರೈಮ್, ಸಸ್ಪೆನ್ಸಸ್, ಹಾರರ್, ಥ್ರಿಲ್ಲರ್ ಹೀಗೆ ಹಲವು ರೀತಿಯ ಸಿನಿಮಾಗಳು ತೆರೆ ಕಾಣುವಂಥ ಈ ಹೊತ್ತಿನಲ್ಲಿ ಪ್ರಕೃತಿ ಪ್ರೀತಿಯ ವಿಶಿಷ್ಟ ಚಿತ್ರವೊಂದು ಸದ್ಯದಲ್ಲೇ ತೆರೆ ಕಾಣಲಿದೆ. ಆತ್ಮೀಯ ವೀಕ್ಷಕರೇ, ನದಿಗಳು ನಮ್ಮ ಜೀವನ ಸಂಸ್ಕೃತಿಯ ಭಾಗವಾಗಿದೆ. ಒಂದು ನದಿಯ ಹಿಂದೆ ಅನೇಕ ರೀತಿಯ ಕಥೆಗಳು, ಉಪಕಥೆಗಳು ಇರ್ತದೆ. ಅನೇಕ ಸಂದರ್ಭದಲ್ಲಿ ಒಂದು ಊರಿಗೆ ಕಥೆ ಇದ್ದರೆ ಆ ಕಥೆ ಆರಂಭಗೊಳ್ಳುವುದು ಆ ನದಿಯ ಕಥೆಯ ಮೂಲಕವೇ ಆಗಿದೆ. ಹಾಗಾಗಿ ಈ ನದಿಯ ಕಥೆಯನ್ನು ಕೇಳಿಸಿಕೊಳ್ಳುವಂತಹ ಒಂದು ವಿಶೇಷ ಚಲನಚಿತ್ರ ಇದು. ಪ್ರತಿ ನದಿಯು ಅನೇಕ ಕಥೆಗಳನ್ನು ಹೇಳ್ತದೆ. ಅವನ್ನು ಕೇಳಿಸಿಕೊಳ್ಳುವುದು ನಮ್ಮ ಬದುಕಿನ ಒಂದು ಭಾಗವಾಗಬೇಕು. ಈ ನಿಟ್ಟಿನಲ್ಲಿ ನದಿಗಳ ಕಥೆಗಳನ್ನು ಹೇಳುವ ವಿನೂತನ ಪ್ರಕೃತಿ ಪ್ರೀತಿಯ, ಪರಿಸರ ಪ್ರೀತಿಯ ಚಿತ್ರವೊಂದು ನಿರ್ಮಾಣಗೊಂಡಿದೆ. ವಿಭಿನ್ನ ಮತ್ತು ಪರಿಸರ ಕಾಳಜಿಯ ಚಿತ್ರವಿದು. ಹೌದು ವೀಕ್ಷಕರೇ, ಈ ವಿಶೇಷ ಚಲನಚಿತ್ರ ಮುಂದಿನ ಕೆಲವೇ ದಿನಗಳಲ್ಲಿ ಚಂದನವನದಲ್ಲಿ ತೆರೆಯನ್ನು ಕಾಣ್ತಾ ಇದೆ. ವಿಸ್ಪರ್ಸ್ ಆಫ್ ದಿ ರಿವರ್ ಎನ್ನುವಂತಂದರೆ ನದಿ ಹೇಳಿದ ಕಥೆಗಳು ಎನ್ನುವಂಥ ವಿನೂತನ ಒಂದು ಥೀಮನ್ನು ಇಟ್ಟುಕೊಂಡಿರುವಂಥ ಈ ಕತೆ ಚಲನಚಿತ್ರವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಕ್ಷಕರ ಮುಂದೆ ಬರಲಿಕ್ಕಿದೆ ಚಂದನವನದಲ್ಲಿ. ಈ ಚಿತ್ರಕಥೆಯನ್ನು ಬರೆದು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಮ್ಮವರೇ ಆಗಿರುವ ನಮ್ಮ ಸುಳ್ಯದ ಹೆಮ್ಮೆ ಮಂಜುನಾಥ ಪೈ ಹಾಗೂ ಇನ್ನೋರ್ವ ಪ್ರಮುಖ ನಟ ಕಾಂತಾರ ಚಲನಚಿತ್ರದ ಮಾಧವಣ್ಣ ಖ್ಯಾತಿಯ ಪ್ರಭಾಕರ್ ಕುಂದರ್, ಇವರಿಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮಂಜುನಾಥ ಪೈಯವರು ಈ ಸುಳ್ಯದ ಪ್ರತಿಭೆ. ಹಲವು ಪ್ರತಿಭೆಗಳನ್ನು ಚಂದನವನಕ್ಕೆ ಕೊಟ್ಟ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಮತ್ತೊಂದು ಬಹುಶಃ ಸುಳ್ಯದಲ್ಲಿ ಈ ಒಂದು ಚಲನಚಿತ್ರದ ಮೂಲಕ ಜಗದಗಲ ಅವರು ಒಂದು ಪ್ರಸಿದ್ಧಿಯನ್ನು ಪಡೆಯಲಿ ಎನ್ನುವ ಆಶಯದೊಂದಿಗೆ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಅದರ ಜೊತೆಗೆ ರಂಗಭೂಮಿಯಿಂದ ಬಂದು ರಂಗಭೂಮಿಯ ಮೂಲಕ ಚಲನಚಿತ್ರಕ್ಕೆ ಬಂದರೆ ಆ ಕಲಾವಿದನ ಒಂದು ನೈಪುಣ್ಯತೆ ಅದು ಬೇರೆ ರೀತಿಯಲ್ಲಿರ್ತದೆ. ಇದನ್ನು ಹಲವು ಚಲನಚಿತ್ರಗಳ ಮೂಲಕ ಪ್ರಭಾಕರ ಕುಂದರ್ ಅವರ ಪಾತ್ರದ ಮೂಲಕ ತಾವು ಕೂಡ ಗಮನಿಸಿರ್ಬೋದು. ಅಂಥ ಒಬ್ಬ ಪ್ರಬುದ್ಧ ನಟ ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪ್ರಿಯ ವೀಕ್ಷಕರೇ, ರೈತರ ಬದುಕು ಇರ್ಬೋದು, ನದಿಗಳ ಸಂರಕ್ಷಣೆ, ಅದೇ ರೀತಿಯಲ್ಲಿ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಒಂದು ಚಲನಚಿತ್ರ ಇದಾಗಿದೆ. ಹಾಗಾಗಿಯೇ ಇದಕ್ಕೆ ನಾವು ಒಂದು ವಿಶೇಷ ಮತ್ತು ವಿಶಿಷ್ಟವಾಗಿರುವ ಚಲನಚಿತ್ರ ಎನ್ನುವಂಥ ಒಂದು ನಾಮಾರ್ಥದಲ್ಲಿ ಅದನ್ನು ಹೇಳಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಚಿತ್ರತಂಡದೊಂದಿಗೆ ಒಂದು ಪುಟ್ಟ ಮಾತುಕತೆಯನ್ನು ನಾವು ಹೇಳ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಇಬ್ಬರು ಕಲಾವಿದರು ಕೂಡ ಬಹುಶಃ ನಮ್ಮ ವೀಕ್ಷಕರೊಂದಿಗೆ ತಮ್ಮ ಒಂದು ವೈಯಕ್ತಿಕವಾದ ಒಂದು ಪರಿಚಯವನ್ನು ಪುಟ್ಟದಾಗಿ ಮಾಡಿಕೊಡಬೇಕು ಅಂತ ವಿನಿಸ್ತಾ ಇದ್ದಾನೆ. ಮಂಜುನಾಥ್ ಪೈಗಳೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ನಮ್ಮನ್ನು ಕರೆದೋದಕ್ಕೆ. ಮಂಜುನಾಥ್ ಪೈ ಅಂತ ನಮ್ಮದು ಹುಟ್ಟಿ ಬೆಳೆದದ್ದು ಎಲ್ಲ ಪಾಲಡ್ಕ ಪೆರಾಜೆ. ತಂದೆ ರಾಧಾಕೃಷ್ಣ ಪೈ, ತಾಯಿ ಮೀನಾಕ್ಷಿ ಪೈ ಅಂತ. ನಾವು ಓದಿದಲ್ಲಿ ಇಲ್ಲೇ ಸರ್ NMC ಇಲ್ಲಿ ಓದಿರೋದು. ಆಮೇಲೆ ಮಾಸ್ಟರ್ ಆಫ್ ಸೈನ್ಸ್ ಬಿಟ್ಸ್ ಪಿಲಾನಿ ಮಾಡಿ ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಸುಮಾರು ಒಂದು 15-20 ವರ್ಷ ಎಕ್ಸ್ಪೀರಿಯನ್ಸ್. ಕೃಷಿ ನಡೀತಾ ಉಂಟು. ನಮ್ಮದು ವೀಕ್ ಡೇಸಲ್ಲಿ ಬೆಂಗಳೂರಲ್ಲಿ ಕೆಲಸಗಳು, ನಮ್ಮದು ಆಫೀಸ್ನ ಕೆಲಸಗಳು ನಡೀತಾ ಇರ್ತದೆ. ಆ ಸಮಯ ಸಿಕ್ಕಿದಾಗ ಕೂಡಲೇ ಊರಿಗೆ ಬರೋದು, ತೋಟದಲ್ಲಿ ಕೆಲಸ ಮಾಡೋದು. ಹೀಗೆ ನಮ್ಮದೊಂದು ಓವರ್ ಆಲ್ ಲೈಫ್ ಲೈನ್ ಆ ಥರ ನಡೀತಾ ಉಂಟು ಈಗ. ಓಕೆ, ಅದ್ರ ಜೊತೆ ಇದೊಂದು ಹಾಬಿಯಾಗಿ ಈಗ ಅದು ಹೇಗಾಗ್ತಂದರೆ ನಮಗೆ ಈ ಪ್ರಾಸೆಸ್ಸಲ್ಲಿ ನಾನು ಕೂಡ ಯಕ್ಷಗಾನ ಮಾಡಿದ ಮೊದಲು ಶಾಲೆಯಲ್ಲಿರುವಾಗ ಸುಮಾರು ನಾಟಕಗಳನ್ನು ಮಾಡಿದ್ದೇವೆ. ನಮ್ಮ ಬೆನಕ ತಂಡ ಉಂಟು ಬೆಂಗಳೂರಲ್ಲಿ, ಇವರು TS ನಾಗಾಭರಣ ಅವರು ನಡೆಸ್ತಾರೆ. ಅದರಲ್ಲಿ ನನ್ನ ಮಗ ರಂಗಶಂಕರದಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದಾನೆ. ಸೊ ತುಂಬ ಕ್ಲೋಸ್ ನಾವು ಥಿಯೇಟ್ರಿಗೆ. ಹಾಗೆ ನಾವು ಕಾಲೇಜಲ್ಲಿರುವಾಗ ಕೂಡ ತುಂಬ ಪ್ರೋಗ್ರಾಮ್ ಮಾಡ್ತಿದ್ದೆವು, ಕತೆ ಬರಿತಾ ಇರ್ತೇವೆ. ಇದೊಂದು ಕತೆ ಮನಸ್ಸಿಗೆ ಬಂದ ಮೇಲೆ ಸ್ಕ್ರೀನಿಗೆ ಒಂದು ಹೇಗಾದ್ರೂ ತಗೊಂಡು ಹೋಗ್ಬೇಕು ಅಂತ ಆಯ್ತು. ನಾವು ಗ್ರೂಪ್, ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಒಂದು ಡಿಸ್ಕಸ್ ಮಾಡಿ ಊರಿನ ಕತೆ, ನಮ್ಮ ನದಿಯ ಕತೆ ಖಂಡಿತ ಒಂದು
ಬರೀ ನಮ್ಮ ಇಲ್ಲಿಗೆ ಊರಿಗೆ ಮಾತ್ರ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಈ ಕಥೆ ಹೇಳಬೇಕು ಅಂತ ಒಂದು ಆಸೆ. ಅದಕ್ಕೆ ಒಂದು ಟೀಮ್ ಸೇರಿಸಿ ಈ ಪ್ರಾಜೆಕ್ಟ್ ಶುರು ಮಾಡಿ. ಕುಂದರ್ ಸರ್ ಪ್ಲೀಸ್. ನಮಸ್ತೆ. ನನ್ನೆಲ್ಲ ಅಭಿಮಾನಿ ದೇವರುಗಳಿಗೆ ಪ್ರಪ್ರಥಮ ನಮಸ್ಕಾರ. ನಾನು ಪ್ರಭಾಕರ್ ಬಿ ಕುಂದರ್ ಬ್ರಹ್ಮಾವರ. ರಂಗಭೂಮಿಯಲ್ಲಿದ್ದು ರಂಗಭೂಮಿಯಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ತದನಂತರ ಯಕ್ಷಗಾನದಲ್ಲಿ ಕೂಡ ವೇಷ ಮಾಡೋದರೊಂದಿಗೆ ಹಾಗೆ ಈಗ ಚಲನಚಿತ್ರ ಇದಕ್ಕೆ ಬಂದಿದ್ದೀನಿ. ಕಿರುತೆರೆ ಇರ್ಬೋದು, ಈಗ ದೊಡ್ಡ ಬೆಳ್ಳಿತೆರೆ ಇರ್ಬೋದು. ಎಲ್ಲದಕ್ಕೂ ಕಾರಣ ನೀವು ನನ್ನೆಲ್ಲ ಅಭಿಮಾನಿ ದೇವರುಗಳು. ನಾನು ಕೂಡ ಇವತ್ತು ಸುಳ್ಯಕ್ಕೆ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ನನ್ನ ಭಾಗ್ಯ. ಯಾಕಂತ ಹೇಳಿದ್ರೆ ಸರ್ ಹೇಳಿದಾಗೆ ಸುಳ್ಯದಲ್ಲಿ ತುಂಬ ಎಲ್ಲ ಕಲಾವಿದರು, ಎಲ್ಲ ಥರದ ಕಲಾವಿದರು ಇದ್ದಾರೆ. ನನಗೆ ನಾನು ಸಿನಿಮಾ ರಂಗದಲ್ಲಿ ನೋಡಿದಾಗ ಅಥವಾ ನಮ್ಮ ಸಿನಿಮಾ ಶೂಟಿಂಗ್ನಲ್ಲಿ ನೋಡಿದಾಗ ಹೆಚ್ಚಿನವರು ಸುಳ್ಯದವರು ಭಾಗವಹಿಸಿದ್ದಾರೆ, ನೋಡಿದ್ದೀನಿ. ಈ ಕಡೆ ರಂಗಭೂಮಿಯಲ್ಲೂ ಕೂಡ ತುಂಬ ಜನ ಇದೆ, ನಾನು ನೋಡಿದ್ದೀನಿ. ನನ್ನ ಹಿತೈಷಿಗಳು ಇದ್ದಾರೆ. ಹಾಗೆ ಇದು ನಮ್ಮ ಮಂಜುನಾಥ್ ಪೈ ಅವರು ನನಗೊಂದು ಕಾಲ್ ಮಾಡಿದರು. ಅದು ನಮ್ಮ ಪ್ರಭಾಕರ್ ಕಲ್ಯಾಣಿ ಪೆರಡೂರು ಅವರು ಹೇಳಿದರು, ನಿಮಗೆ ಮಂಜುನಾಥ್ ಪೈ ಅವರು ಕಾಲ್ ಮಾಡ್ತಾರೆ ಅಂತ. ಸರಿ ಸರ್ ಅಂತ ಹೇಳಿದೆ, ಯಾಕಂದ್ರೆ ನನ್ನ ಆತ್ಮೀಯ ಮಿತ್ರ ಅವರು ಪ್ರಭಾಕರ್ ಕಲ್ಯಾಣಿ. ಹೀಗೆ ಮಾಡಿದಾಗ ಸರ್ ಹೇಳಿದರು, ಈ ಥರ ಇದೆ ಈ ಕಥೆಯನ್ನು ನಾನು ತಗೊಳ್ತಾ ಇದ್ದೀನಿ, ನದಿ ಕಥೆ ಹೇಳಲಿಕ್ಕೆ ಹೊರಟಿದ್ದೀನಿ, ನೀವೊಂದು ಸರ್ ಇದರಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ. ನನಗೆ ಮೊದಲು ಅನಿಸ್ತು ಏನಿರ್ಬೋದು ಹಾಗೆ ಈಗ. ಆಮೇಲೆ ನಮ್ಮ ಸ್ನೇಹಿತರು ಇದ್ರಲ್ಲ, ಏನೇ ಆಗಲಿ ಅಂತ ಮತ್ತೆ ಸರ್ ಹತ್ರ ಓಕೆ ಅಂದೆ. ಏನೋ ನಮ್ಮೊಳಗೆ ಒಂದು ಸ್ನೇಹಿತರ ಥರ ನಾನು ಅವರನ್ನು ಅದರಲ್ಲಿ ನಿಜವಾಗಿ ನಾನು ಇವತ್ತು ಬರಲಿಕ್ಕೂ ಕಾರಣ ಅಷ್ಟೇ. ಇವತ್ತು ಯಾವುದಾದ್ರು ಚಿತ್ರೀಕರಣಕ್ಕೆ ಹೋಗಿದ್ದು ಈ ನದಿ ಅಂತಲೇ ಒಂದು ಭಾವನಾತ್ಮಕ ಸೆಳೆತ, ಭಾವನಾತ್ಮಕ ಸಂಬಂಧ. ಹಾಗಾಗಿ ನಿಮ್ಮ ಒಟ್ಟು ಈ ಟೀಮ್ ಕೂಡ ಅದೇ ರೀತಿಯಲ್ಲಿ. ಹೌದು, ನಿಜವಾಗಿ ನೋಡಿದಾಗ ನನಗೆ ಚಿತ್ರೀಕರಣಕ್ಕೆ ಬಂದು ನೋಡಿದಾಗ ಅಲ್ಲಿ ಇವರನ್ನೆಲ್ಲ ನಾನು ಸಮೂಹದಲ್ಲಿ ಅವರೊಂದಿಗೆ ಭಾಗವಹಿಸಿದಾಗ ಆ ಸಿನಿಮಾ ನಿಜವಾಗಿಯೂ ನದಿ ಕತೆ ಹೇಳಿದೆ, ಅಲ್ಲಿ ಆ ಪರಿಸರದ ಕತೆ ಹೇಳಿದೆ. ಕಾಡುಗಳಲ್ಲಿ ನಾವು ಕಾಡುಗಳನ್ನು ಹೇಗೆ ಉಳಿಸ್ಬೋದು, ಬೆಳೆಸ್ಬೋದು, ಅದರಲ್ಲಿ ಏನಿದೆ ಕಾಡಿನಲ್ಲಿ ನಮಗೆ ಸಿಗುವಂಥದ್ದು ಏನಿದೆ, ಅಲ್ಲಿಂದ ಆರೋಗ್ಯಕ್ಕಿರ್ಬೋದು, ಬೇರೆ ಯಾವುದೇ ದೃಷ್ಟಿಯಿಂದ ಇರ್ಬೋದು. ನದಿಯಲ್ಲಿ ಕೂಡ ಅಷ್ಟೇ. ನನಗೂ ಮನಸ್ಸಲ್ಲಿತ್ತು, ನದಿ ಅಂತ ಹೇಳಿದ್ರೆ ನದಿಯಲ್ಲಿ ಅಲ್ಲಿ ಕಲುಷಿತ ಮಾಡೋದು ಅಥವಾ ಬೇರೆ ಏನಾದ್ರು ಮಾಲಿನ್ಯ ಮಾಡೋದು ಅಥವಾ ಏನೋ ತಂದು ಹಾಕೋದು, ಇಂಥದ್ದೆಲ್ಲ ಇರ್ತವೆ ನಿಜವಾಗಿ. ಅದು ನಾವು ಬಹುಶಃ ತಾಯಿಯ ಮಡಿಲಿಗೆ ಹಾಕಿದಾಗ ಆಗತ್ತಾ ಅಂತ. ಯಾಕಂದ್ರೆ ನಾವು ಈ ಪರಿಸರದಲ್ಲಿ ಇರೋದ್ರಿಂದ ಅದನ್ನ ಸರ್ ನೀವು ಈ ಕತೆ ಮೂಲಕ ಹೇಳಲಿಕ್ಕೆ ಹೊರಟಿದ್ದೀರಿ, ನದಿ ಕತೆ. ರೈತರ ಕಥೆಯು ಕೂಡ ಹೌದು, ಅಲ್ಲಿ ಎಲ್ಲವೂ ಇದೆ, ಎಲ್ಲವೂ ಸೇರಿದೆ. ಬಹುಶಃ ಅವ್ರು ಯಾವಾಗಲೂ ಹೇಳಿದಾಗೆ ಥಿಯೇಟ್ರಿಗೆ ಹತ್ರ ಗೆದ್ದಾರೆ ಅವರು. ಯಾಕಂದ್ರೆ ಎಲ್ಲವನ್ನು ಸ್ವಲ್ಪ ತಿಳ್ಕೊಂಡಿದ್ದಾರೆ. ಆ ಕತೆ ಬರಿಬೇಕಾದ್ರೆ ಆ ಕತೆ ನೋಡೋಗ್ಲೇ ನಂಗೆ ಹಾಗೆ ಅನಿಸ್ತು. ಈಗ ಮೊನ್ನೆ ಕೂಡ ಈಗ ಬೆಂಗಳೂರಿನಲ್ಲಿ ಆದಾಗ ಅಲ್ಲಿ ಆ ಜನರ ಪ್ರತಿಕ್ರಿಯೆ ಅಲ್ಲ, ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಿಜವಾಗಿ ನನಗೆ ಚಿತ್ರೀಕರಣ ಇತ್ತು, ಸಾರಿ ನಾನು ಬರ್ಲಿಕ್ಕೆ ಆಗ್ಲಿಲ್ಲ, ಬೇಜಾರು ಮಾಡಬೇಡಿ. ಆ ದಿನ ನಾನು ಹೋಗ್ಬೇಕಿತ್ತು, ಆಗ್ಲಿಲ್ಲ. ಆದ್ರೆ ಅಲ್ಲಿನ ಅಭಿಪ್ರಾಯಗಳು ಸಾಧಾರಣ 3 ಜನರೇಷನ್ ಇಂದ ಆ ಚಿತ್ರಗಳನ್ನು ನೋಡಿದ್ದಾರೆ. ಅಲ್ಲಿ ನೋಡಿದವರು ತುಂಬಾ ಎಲ್ಲ ಅಭಿಪ್ರಾಯಗಳು ನನಗೆ ತುಂಬಾ ಖುಷಿ ಕೊಡ್ತು. ಅಂದ್ರೆ ಕೆಲವೊಮ್ಮೆ ಚೊಚ್ಚಲ ಚಿತ್ರ ಮಾಡಿದಾಗ ಸ್ವಲ್ಪ ಚಿತ್ರವನ್ನು ತೆರೆಗೆ ತರುವುದು ಅಥವಾ ಇನ್ನೊಬ್ರಿಗೆ ಇದು ಮಾಡಿ ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದ್ರೆ ಅದಕ್ಕೆ ಸಹಾಯ ಬೇಕು, ಸಹಕಾರ ಬೇಕು. ಅದೇ ಆದ್ರೆ ಇದು ಟೀಸರ್ಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಇರ್ಬೋದು, ರಿವ್ಯೂನು ಕೂಡ ಚಾನೆಲ್ಗಳಲ್ಲಿ ಅದೇ ರೀತಿಯಲ್ಲಿ ಮುದ್ರಣ ಮಾಧ್ಯಮಗಳು ನೋಡ್ತಾ ಇದೆ. ಅದೇ ಚೊಚ್ಚಲ ಚಿತ್ರ ಅಂತ ಅನಿಸದ ರೀತಿಯಲ್ಲಿ ನಾನು ಅದಕ್ಕೆ ಬಂದೆ. ಈಗ ಈ ಸುದ್ದಿ ಇದಕ್ಕೆ ನಿಜವಾಗಿ ನಾನು ನಿಮ್ಗೆ ಪ್ರಪ್ರಥಮವಾಗಿ ಧನ್ಯವಾದಗಳು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಊರಿನವರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ತುಂಬಾ ಪೈಗಳೇ ಇನ್ನಷ್ಟು ಮಾತಾಡೋಣ. ಪೈಗಳೇ, ಬಹುಶಃ ಈ ಪಯಸ್ವಿನಿ ನದಿಯನ್ನೇ ಯಾಕೆ ಆಯ್ದುಕೊಂಡ್ರಿ ಅಂತ? ಈಗ ನಾನು ಸಣ್ಣದರಿಂದಲೇ ಆ ನದಿಯಲ್ಲೇ ಆಟ ಆಡಿಕೊಂಡು ಕೆಲಸ ಮಾಡಿಕೊಂಡು, ಅದೇ ಆಕ್ಚುಲಿ ನಮ್ಮ ಅಜ್ಜನ ಮನೆ ಹೋಗ್ಲಿ ನಾವು ನದಿ ದಾಟಿಯೇ ಹೋಗ್ಬೇಕು. ಮಳೆಗಾಲದಲ್ಲಿ ಒಂದು 4 ಕಿಲೋಮೀಟರ್ ನಡಿಬೇಕು. ಬೇಸಿಗೆಗಾಲದಿಂದ ನವೆಂಬರ್ ದಾಟಿದ ಮೇಲೆ ಬರೀ 100 ಮೀಟರ್ ಅಷ್ಟೇ. ಆದರೆ ನಮಗೆ ದಾಟೋದೇ ಇಷ್ಟ, ನದಿ ದಾಟೋದೇ ಒಂದು ಇಷ್ಟ. ಸುಮ್ಮನಾದರೂ ದಾಟ್ತಿದ್ದೆ ನಾನು, ಏನಕ್ಕೆ ಕೆಲಸ ಇಲ್ಲದಿದ್ರೂ ಹೋಗಿ ದಾಟ್ತಿದ್ದೆ. ಸೊ ಹೀಗೆ ಅದು ಹಾಗೆ ಬೆಳೆದದಲ್ಲ. ಕಾಲೇಜಲ್ಲಿ ಕೂಡ ಅದರೊಟ್ಟಿಗೆ ಇದ್ದುಕೊಂಡು ಸ್ನಾನ ಮಾಡಿಕೊಂಡು ಈಜಾಡಿಕೊಂಡು ಹಾಗೆ ಬೆಳೆದದಲ್ಲ. ಆಮೇಲೆ ನಮ್ಮ ಕೆಲಸ ಕರ್ಮಭೂಮಿ ಬೆಂಗಳೂರು. ಆದರೆ ಅಲ್ಲಿದ್ದರೂ ಮನಸ್ಸಿಲ್ಲೇ ಇರ್ತದೆ, ಆಯ್ತಾ ಯಾವಾಗ ಊರಿಗೆ ವಾಪಸ್ ಹೋಗ್ಬೋದು, ಯಾವಾಗ ಮತ್ತೆ ನದಿ ಹತ್ರ ಹೋಗ್ಬೋದು ಅಂತ. ಹೀಗೆ ಒಂದು ನಮ್ಮ ಬೆಂಗಳೂರಲ್ಲಿ ಹೀಗೆ ಜಾಗಿಂಗ್ ಮಾಡ್ತಿರುವಾಗ ಅಲ್ಲೊಂದು ದೊಡ್ಡದೊಂದು ಲೇಕ್, ಹಾಗೆ ಓಡ್ತಿರುವಾಗ ಲೇಕ್ ನೋಡುವಾಗ ನದಿ ನೆನಪಾಗ್ತದೆ. ನದಿ ನೆನಪಾಗ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಹೀಗೆ ಆಲೋಚನೆ ಮಾಡಿದಾಗ ಏನೋ ಒಂದು ಪಿಸುಗುಟ್ಟಿದಾಗೆ. ಈಗ ಆ ಗಾಳಿ ಬ್ರೀಸ್ ಇರುತ್ತಲ್ಲ ನಿಮ್ಗೆ, ಬೆಳಿಗ್ಗೆ ಹೋಗ್ತಿರುವಾಗೆ ಆ ಲೇಕ್ ಇಂದ ಬಂದ ಒಂದು ಬ್ರೀಸ್ ನಮ್ಗೆ ಈ ಕಿವಿಯೊಳಗೆ ಹೋದಾಗೆ, ನದಿ ಕರೆದಾಗೆ, ಅಲ್ಲಿಂದ ಅದೇ ರೌಂಡ್ ಅಲ್ಲಿ ಓಡ್ತಾ ಇದ್ನ ಹಾಗೆ ಒಂದು ಕತೆ
ಇದು ಹುಟ್ಟಿಕೊಂಡಿತ್ತು. ಮನೆಗೆ ಬಂದೆ, ಫುಲ್ ಕುತ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿದೆ. ಆಮೇಲೆ ಫ್ರೆಂಡ್ಸ್ ಹತ್ರ ಹೋಗಿಲ್ಲ, ಇದೊಂದು ನಾವು ಖಂಡಿತ ಸ್ಕ್ರೀನ್ ಮೇಲೆ ಹೇಗಾರು ತಗೊಂಡು ಹೋಗ್ಬೇಕು, ಇದು ನಮ್ಮ ನದಿದು. ಸೊ ತುಂಬಾ ರೂಟೆಡ್ ಸ್ಟೋರಿ ಇದು. ಹಾಗೆ ಅದು ಬಯಸಿನಿಂದಲೇ ಅಲ್ಲಿಂದಲೇ ಶುರು ಆಗ್ತದೆ. ಸರ್, ಇದೊಂದು ಪ್ರಕೃತಿಯೊಂದಿಗೆ ಮಾತನಾಡುವಂತ ಚಿತ್ರ. ಹೌದು. ಸೊ ಇದರಲ್ಲಿ ನದಿ ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸಿದೆ. ಸೊ ನಿಮ್ಮ ದೃಷ್ಟಿಯಲ್ಲಿ ನದಿ ಅಂದ್ರೆ ಏನು ಅಂತ? ಹಾ, ನದಿ ಅಂದ್ರೆ ಈಗ ನೋಡಿ, ಈ ನದಿಗಳು ಮೇನ್ ನೋಡ್ಬೇಕಾದ್ರೆ ಈಗ ಗಂಗೆ, ಕಾವೇರಿ ಗೊತ್ತಿರುವಂತ ನದಿಗಳು. ಅದಕ್ಕೆ ಒಂದು ನಾವು ದೇವರ ತೀರ್ಥ ಇದ್ದ ಹಾಗೆ ಅಲ್ವಾ, ಅಷ್ಟು ಪೂಜಿಸ್ತೇವೆ. ಬರೀ ಆ ನದಿಗಳು ಮಾತ್ರ ಅಲ್ಲ, ನಮ್ಮ ಈ ನದಿಗಳು ಕೂಡ ತೀರ್ಥವೆ, ಎಲ್ಲಾ ನದಿಗಳು ಕೂಡ ತೀರ್ಥವೆ. ಮತ್ತೆ ಎಸ್ಪೆಷಲಿ ಈಗ ಪಯಸ್ವಿನಿ ಜೀವ ನದಿ 365 ದಿನ ಹರಿಯುವಂಥದ್ದು. ನಾವು ಇಡೀ ನಮ್ಮ ಸುಳ್ಯವನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನದಿ ಇಲ್ಲ ಅಂದ್ರೆ, ಅಲ್ಲ? ಖಂಡಿತ. ನದಿ ಅನ್ನೋದು ಉಂಟಲ್ಲ, ನದಿ ಅನ್ನೋದು ಒಂದು ಉಸಿರು ಭೂಮಿಗೆ. ಅದು ನೀರು ಇರ್ಬೋದು, ಆದ್ರೆ ಅದು ಉಸಿರು ಭೂಮಿಗೆ, ನಮ್ಮ ಡೆಫಿನೇಷನ್. ಹಾಗಾಗಿ ಜೀವ ನದಿಯಿಂದ ಕರೀತಾರೆ. ಹೌದು ಹೌದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಆದರೆ ಎಲ್ಲ ಕಥೆಯನ್ನ ನಾನು, ಯಾಕಂದ್ರೆ ಸಸ್ಪೆನ್ಸ್ ಅಲ್ವಾ, ವೀಕ್ಷಕರಿಗೆ ಹೇಳುವಾಗಿಲ್ಲ. ಯಾಕಂದ್ರೆ ಆದ್ರೆ ಒಂದು ಬಹಳ ಸೂಕ್ಷ್ಮವಾಗಿ ಹೇಳುವುದಾದ್ರೆ ಇದರ ಕಥಾವಸ್ತು ಏನು ಸರ್? ಇದೀಗ ಜಸ್ಟ್ ಅದಕ್ಕಿಂತ ಮೊದಲು ಇದೊಂದು ಟೀಮ್ ಬಗ್ಗೆ ಹೇಳ್ತೇನೆ. ಯುನೀಕ್ ಕಾಂಬಿನೇಷನ್ ಸರ್. ಹೇಗಂದ್ರೆ ಈಗ ನಮ್ಮ ಅದರಲ್ಲಿ ಪರ್ಫಾರ್ಮ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳು, ಪ್ರಭಾಕರ್ ಸರ್ ಇರಲಿ, ಮತ್ತೆ ಇನ್ನೊಬ್ಬರು ಪ್ರಭಾಕರ್ ಕಲ್ಯಾಣಿ ಸರ್ ಅವರೆಲ್ಲ ಇರಲಿ, ಅವರೆಲ್ಲ ಥಿಯೇಟರ್ ಆರ್ಟಿಸ್ಟ್. ಅಂದ್ರೆ ಅಷ್ಟು ವರ್ಷ ಒಂದು ಆ ಸಿನಿಮಾಕ್ಕೆ ಇರಲಿ, ರಂಗಭೂಮಿಗೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಬಂದವರು. ನಮ್ಮೊಟ್ಟಿಗೆ ಒಂದು ಎಲ್ಲ ಆಕ್ಟಿಂಗ್ ಮಾಡಿದ್ರೆ ನಮ್ದೊಂದು ಪುಣ್ಯ. ಟೆಕ್ನಿಷಿಯನ್ಸ್, ಡೈರೆಕ್ಷನ್ಸ್ ಟೀಮ್ ಎಲ್ಲ ಇದೆಲ್ಲ, ಅದೆಲ್ಲ ಚೆನ್ನೈ ಟೀಮ್. ಇಟ್ಸ್ ಡಿಫ್ರೆಂಟ್ ಟೀಮ್ ಆಲ್ ಟುಗೆದರ್. ಅವರಿಗೆ ಕನ್ನಡ ಬರೋದಿಲ್ಲ, ತುಳು ಬರೋದಿಲ್ಲ, ಆಯ್ತಲ್ಲ. ನಮ್ದು ಇನ್ನೊಂದು ಗ್ರೂಪ್, ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸ್ ಇರಲ್ಲ, ಎಲ್ಲ IT ಬ್ಯಾಕ್ ಗ್ರೌಂಡ್. ಅಷ್ಟು ಕೃಷಿ ಇಲ್ಲ, ನನ್ನ ಬಿಟ್ರೆ ಬಾಕಿ ಅವರಿಗೆ ಅಷ್ಟು ಕೃಷಿದೊಂದು ಅಷ್ಟು ಇಲ್ಲ, ಡೀಪ್ ಆಗಿಲ್ಲ, ಒಂದು ಇಬ್ರು ಇರ್ಬೋದು. ಸೊ ಇದೊಂದು 3 ಯುನೀಕ್ ಕಾಂಬಿನೇಷನ್ ಆಫ್ ಪೀಪಲ್, ಆಯ್ತಾ. ಈಗ ಪ್ರೊಡ್ಯೂಸ್ಡ್ ಬೈ ಗ್ರೂಪ್ ಆಫ್ ಫ್ರೆಂಡ್ಸ್, ಮತ್ತೆ ಒಬ್ರು ಫಾರ್ಮರ್, ಅಂದ್ರೆ ನನ್ನ ತಂದೆ ಬಗ್ಗೆ ಅನ್ಸ ಕೂಡ ಹೇಳ್ತಾರೆ. ಸೊ ಕಥಾ ವಸ್ತು ಏನು ಇದರಲ್ಲಿ ಅಂದ್ರೆ, ಈ ಸುಮಾರು ವಿಷಯಗಳು ನೋಡಿ. ಈಗ ವಾಟರ್ ಹ್ಯಾಸ್ ಮೆಮರಿ ಅಂತ ಹೇಳ್ತಾರೆ, ಅದೊಂದು ನಾಟ್ ಅ ಪ್ರೂವನ್ ಥಿಯರಿ. ಈ ನದಿಗಳು ಎಷ್ಟೋ ಶತಮಾನದಿಂದ ಹರಿತಾ ಉಂಟು. ನೀವು ಅದನ್ನ ಆಕ್ಚುಲಿ ಹುಡುಕ್ತಾ ಹೋದ್ರೆ, ನೀವು ಫಸ್ಟಿಗೆ ಹೇಳಿದ್ರಿ ಒಂದು ಊರು ಅಂತ ಆದ್ರೆ ಶುರುವಾಗ್ಲಿಕ್ಕೆ ಒಂದು ನದಿ. ಕಥೆಗಳು ಸುಮಾರು ಇರ್ತದೆ ಅದರಲ್ಲಿ. ಅದಕ್ಕೆ ನಮ್ಗೆ ಕೇಳ್ತದ ಅದು, ಅಥವಾ ನಾವು ನೋಡ್ತೇವ, ಅದು ಒಂದು ಪಾಯಿಂಟ್. ಎರಡನೇದು, ಈಗ ಈ ಕಾಡಲ್ಲಿ ಮರಗಳು ಮಾತಾಡ್ತವೆ, ಅಥವಾ ಹೀಗೆ ಸಮಯ ಹೋದಾಗೆ ಸ್ವಲ್ಪ ಹಿಂದೆ ಹೋಗ್ತಾ ಉಂಟಾ, ಇಲ್ಲ ಮುಂದೆ ಬರ್ತಾ ಉಂಟಾ, ಇಲ್ಲ ಯಾವ ಕಡೆ ಅದು ಮೂವ್ ಆಗ್ತಾ ಉಂಟು. ನೀವು ಅದನ್ನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಇದೆಲ್ಲ ನಡೀತಾ ಇರ್ತದೆ ನಮ್ಮ ಸುತ್ತಮುತ್ತ. ಆದ್ರೆ ನಮ್ಗೆ ಅದನ್ನ ನೋಡ್ಲಿಕ್ಕೆ ಕೇಳಿ ಕೊಡ್ಸೋತಿಲ್ಲ. ಸೂಕ್ಷ್ಮ ಕಣ್ಣುಗಳು. ಹಾ ಹೌದು, ಕಣ್ಣು ಇದ್ರು ಸಾಲದು, ಕಿವಿ ಇದ್ದಷ್ಟು ಕೇಳಿದಷ್ಟು ಸಾಲದು. ಹೌದು, ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಉಂಟು. ಸೊ ಆ ಇದರಲ್ಲಿ ನಾವು ಏನ್ ಆಲೋಚನೆ ಮಾಡಿದ್ರೆ, ನದಿಯನ್ನು ನಾವು ಹೇಗಾದ್ರೂ ಉಳಿಸಿ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹಾಗೆ ಪಾಸ್ ಮಾಡಿ ಕೊಡ್ಬೇಕು ಅಲ್ಲ. ಸೊ ಆ ಮೆಸೇಜ್ ನಾವೀಗ ಡೈರೆಕ್ಟ್ ಕೊಡ್ಲಿಕ್ಕೆ ಹೋದ್ರೆ ಅದೊಂಥರ ಭಾಷಣ ಮಾಡಿಬಿಟ್ಟಾಗಿ. ಅದು ಎಲ್ರಿಗೂ ಗೊತ್ತುಂಟು, ಆಕ್ಚುಲಿ ನದಿ ಉಳಿಸುವ ನನಗೂ ಗೊತ್ತುಂಟು ಅಂತ ನೀ ಅಂತ ಹೇಳೋದು ದೊಡ್ಡದು. ಸೊ ಅದನ್ನು ನಾವು ಇಂಡೈರೆಕ್ಟ್ ಆಗಿ ತಗೊಂಡು ಬಂದಿದ್ದೀವಿ. ಈಗ ಅದರಲ್ಲಿ ತಂದೆ ಮಗನ ನಡುವೆ ಒಂದು ಕಾನ್ಫ್ಲಿಕ್ಟ್. ಈಗ ಮಗ ಮಹೇಶ್ ಅಂತ ಬೆಂಗಳೂರಿಂದ ಬಂದು ಅವನಿಗೆ ಅಗ್ರಿಕಲ್ಚರ್ ಕೆಲಸ ಎಕ್ಸ್ಪ್ಯಾಂಡ್ ಮಾಡಬೇಕು. ಆಗ ಒಂದು ಕಾನ್ಫ್ಲಿಕ್ಟ್ ಶುರು ಆಗ್ತದೆ ತಂದೆ ಮತ್ತೆ ಮಗನ ನಡುವೆ. ಈ ತಂದೆ ಮತ್ತೆ ಮಗ ನೋಡಿ ಹೆಚ್ಚಾಗಿ ನೋಡಿದ್ರೆ ಮೋಸ್ಟ್ಲಿ ಎಲ್ಲರ ಮನೆಯಲ್ಲಿ ಮಾತುಕತೆಗಳು ಭಾರಿ ಕಮ್ಮಿ. ತಂದೆಗೆ ಏನೋ ಹೇಳಿಕಿರ್ತದೆ, ಅವ್ರು ಎಣಿಸ್ತಾರೆ, ಮಗ ಅರ್ಥ ಮಾಡ್ಕೊಳ್ತಾನೆ ಅಂತ. ಮಗ ಏನೋ ಒಂದು ಅರ್ಥ ಮಾಡ್ಕೊಳ್ತಾನೆ, ಅದರ ತಂದೆ ಅದೇನಿಸಿರುವುದಿಲ್ಲ. ಇವತ್ತಿನ ಸಂದರ್ಭದ ಜನರೇಷನ್. ಸೊ ಆ ಕತೆ, ಆ ಒಂದು ಕನೆಕ್ಷನ್ ಕೂಡ ಇದರಲ್ಲಿ ಉಂಟು. ಆ ಕಾನ್ಫ್ಲಿಕ್ಟ್ ಬರ್ತದೆ, ತಂದೆ ಮತ್ತೆ ಮಗನ ನಡುವೆ ಆ ಕಾನ್ಫ್ಲಿಕ್ಟ್ ಬರ್ತದೆ. ಸೊ ಆಗ ಏನಾಗ್ತದೆ, ಮಗ ಹೇಗೆಂದ್ರೆ ಅಲ್ಲಿ ಅಕ್ಕಪಕ್ಕದೆಲ್ಲ ಕೆಲಸ ಮಾಡ್ತಿರೋರು ಇರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಈ ಹಳೆಯದು ಕತೆಗಳೆಲ್ಲ, ಊರಿನ ಕತೆಗಳೆಲ್ಲ ಬರ್ಬೇಕಂದ್ರೆ, ಗೊತ್ತಾಗ್ಬೇಕಂದ್ರೆ ಈ ಆ ಸೀನಿಯರ್ ಸಿಟಿಸನ್ಸ್ ಒಟ್ಟಿಗೆ ನಿಮ್ಗೆ ಆ ಥರ ಕನೆಕ್ಷನ್ ಇರಬೇಕು. ಸೊ ಅಲ್ಲಿ ಈ ಕಥೆಯಲ್ಲಿ ಕೂಡ ಹಾಗೆ ಆಗ್ತದೆ. ಸೀನಿಯರ್ ಸಿಟಿಸನ್ಸ್ ಒಟ್ಟಿಗೆ ಜಾಸ್ತಿ ಮಿಂಗಲ್ ಆದಾಗೆ ಅವನಿಗೆ ಬೇರೆ ಬೇರೆ ವಿಷಯಗಳು ಅರ್ಥ ಆಗ್ತಾ ಹೋಗ್ತದೆ. ಸೊ ಆ ಕಾನ್ಫ್ಲಿಕ್ಟ್ ಸಾಲ್ವ್ ಮಾಡ್ಲಿಕ್ಕೆ ನದಿ ಹೇಗೆ ಹೆಲ್ಪ್ ಮಾಡ್ತದೆ, ಆ ಕಾನ್ಫ್ಲಿಕ್ಟ್ ಸಾಲ್ವ್ ಮಾಡುವಾಗ ಅವ ಏನೆಲ್ಲ ಡಿಸ್ಕವರ್ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್. ಈ ನದಿಯ ನೆನಪಿನ ಶಕ್ತಿ ಬಗ್ಗೆ ಇರಲಿ, ಕಾಡು ಮರಗಳು ವಾಪಸ್ಸು ಹಿಂದೆ ಮುಂದೆ ಹೋಗ್ತಿರೋ ಬಗ್ಗೆ ಇರಲಿ, ಅದನ್ನೆಲ್ಲ ಡಿಸ್ಕವರ್ ಮಾಡ್ತಾನೆ. ಅದೆಲ್ಲ ನೋಡಿ ಅವನದೊಂದು ಇಮೋಷನ್ಸ್ ಇರ್ತದೆ, ಅವನ ಲೈಫ್ ಇದೊಂದು ಇಮೋಷನ್ಸ್ ಇರ್ತದೆ, ಅವನ ಸೆಲ್ಫ್ ಡಿಸ್ಕವರಿ. ಸೊ ಆ ಹೋಲ್ ಪ್ರಾಸೆಸ್ ಅದನ್ನು ಡಿಸ್ಕವರ್ ಮಾಡ್ತಾ, ಯಾವತ್ತೂ ಕೂಡ ಒಂದು ನಿರಂತರತೆಯ ಸಂಕೇತ. ಕರೆಕ್ಟ್. ಆ ಕಾನ್ಫ್ಲಿಕ್ಟ್ ಸಾಲ್ವ್ ಮಾಡ್ಲಿಕ್ಕೆ ನದಿ ಹೆಲ್ಪ್ ಮಾಡ್ತದೆ. ಆದ್ರೆ ಇನ್ನು ಪ್ರಾಸೆಸ್ ಅವನಿಗೆ ಏನ್ ಹೇಳ್ತದೆ, ಅದೇ ಒಂದು ಕತೆ ಆಕ್ಚುಲಿ. ಓಕೆ.
ಪ್ರಭಾಕರ್ ಸರ್, ನಿಮಗೆ ನದಿ ಅಂತ ಹೇಳೋದು ಒಂದು ಊರಿನ ಕಣ್ಣು ಅಂತಾನೆ ಹೇಳ್ಬೋದು. ಸೊ ಮೊದಲ ಬಾರಿಗೆ ಒಂದು ಚಿತ್ರದ ಬಗ್ಗೆ ಕೇಳುವಾಗ ನಿಮಗೆ ಹೇಗೆ ಅನಿಸಿತ್ತು ಅಂತ? ಅಲ್ಲ, ನನಗೆ ಅದನ್ನು ನಾನು ಹೇಳಿದೆ, ನನಗೆ ಆ ಕತೆ ಕೇಳಿದಾಗಲೇ ಮೈ ರೋಮಾಂಚನ ಆಯಿತು. ಇದನ್ನು ಅಂದರೆ ಸರ್ ಯಾವ ಥರ ಇದನ್ನು ಸೃಷ್ಟಿ ಮಾಡಿರ್ಬೋದು ಈ ಕಥೆನ ಅಂತೇಳಿ. ನನಗೆ ಸ್ಫೂರ್ತಿ ಕೊಟ್ಟದ್ದು ನದಿಯೇ, ಇದರಲ್ಲಿ ಅಭಿನಯ ಮಾಡ್ಲಿಕ್ಕೆ ಕೊಟ್ಟಿದ್ದು ನದಿ. ಅದರಲ್ಲಿ ಮತ್ತೊಂದು ಹೇಳಬೇಕು, ಯಾಕಂದ್ರೆ ಒಂದು ರಂಗಭೂಮಿಯ ಹಿನ್ನೆಲೆಯಿಂದ ಬಂದ ಒಂದು ಕಲಾವಿದನಿಗೆ ಹೌದು, ಇಂಥ ಸೂಕ್ಷ್ಮಗಳಲ್ಲಿ ಹೆಚ್ಚು ಅದನ್ನ ಭಾವನಾತ್ಮಕವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನೋಡ್ಲಿಕ್ಕೆ ಸಾಧ್ಯ ಆಗ್ತಂದೆ. ನಿಜವಾಗಿ ನನಗೂ ಕೂಡ ನಮ್ಮಲ್ಲಿ ಸೀತಾ ನದಿ ನಿಯರೆಸ್ಟ್, ನಮಗೆ ಸೀತಾ ನದಿ ಇಲ್ಲಿ ಕನೆಕ್ಷನ್ ಇದೆ, ಹರಿತದೆ. ನಾವು ನದಿಯ ಪಕ್ಕದಲ್ಲಿರೋದ್ರಿಂದ ಆ ನದಿ ಏನಂತ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ತುಂಬಾ ಸರಿಯಲ್ಲ ಈ ನದಿಯಲ್ಲಿ ಯಾವಾಗ ಏನಾದ್ರೂ ಬೇರೆ ಬೇರೆ ಮಾಡುವಾಗ ಅಥವಾ ಏನೋ ಅದೆಲ್ಲ ಅದನ್ನೆಲ್ಲ ಹೇಳ್ತಾರೆ, ಕಲುಷಿತ ಎಲ್ಲ ಮಾಡುವಾಗ ನಾವು ಹೇಳ್ತೀವಿ ಅದಕ್ಕೆಲ್ಲ ಹಾಕಬೇಡಿ. ಇದಕ್ಕೆ ಈಗ ಏನು ಮಾಡ್ತಾರೆ, ಕೆಲವರೆಲ್ಲ ವೇಸ್ಟ್ ತಗೊಂಡು ಬಂದು ಹಾಕ್ತಾರೆ. ಆದರೆ ಅದು ಇವರು ಅದನ್ನ ನದಿ ಕತೆ ಹೇಳಲಿಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ನದಿ ಕಥೆಯೊಂದಿಗೆ ಮತ್ತೆ ಕಾಡು ಕಥೆಯೊಂದಿಗೆ ಮುಖ್ಯವಾಗಿ ಇವತ್ತು ಅಗ್ರಿಕಲ್ಚರಲ್ ಇವತ್ತು ಮುಖ್ಯ ನಮಗೆಲ್ಲ. ಯಾಕಂದ್ರೆ ನಾವು ಊಟ ಮಾಡ್ಬೇಕಿದ್ರೆ ನಮಗೆ ನಾವು ಬೇಸಾಯಕ್ಕೆ ಇಳಿಲೇಬೇಕು. ಬೇಸಾಯ ಇವತ್ತು ಹೇಳಿದಾಗೆ ತಂದೆ ಮಗನ ಇದು ಇರ್ಬೋದು, ಯಾವುದು ಭಿನ್ನಾಭಿಪ್ರಾಯಗಳಿರ್ಬೋದು, ಕೆಲವಿಂದ ಆ ಗದ್ದೆಗಳೆಲ್ಲ ಅಲ್ಲಲ್ಲಿ ಬಿದ್ದು ಹೋಗಿರುತ್ತೆ. ಅಂದ್ರೆ ನನ್ನ ಅನಿಸಿಕೆ ಎಲ್ಲವೂ ಅಲ್ಲ, ಆದ್ರೂ ಕೂಡ ಅದು ಬೇಸಾಯ ಪ್ರಾಮುಖ್ಯ. ಬೇಸಾಯಕ್ಕೆ ಮಾಡ್ಬೇಕಾದ್ರೆ ನೀರು ಬೇಕು, ನೀರಿಗೆ ಬೇಕಾದ್ರೆ ಹತ್ರ ಕಾಡು ಪರಿಸರದ ತಂಪು ಬೇಕು. ಇದನ್ನೆಲ್ಲ ಒಂದರ ಗಂಪು ತರ ಈ ಒಂದು ಕಥೆಯನ್ನು ಮಾಡ್ಕೊಂಡು ನಮ್ಮ ಮಂಜುನಾಥ್ ಪೈ ಮಾಡಿದಾರಲ್ಲ, ತುಂಬಾ ಖುಷಿ ಕೊಡುತ್ತೆ. ಮತ್ತೆ ನಾನು ಮತ್ತೆ ನನ್ನ ಗೆಳೆಯ ಒಬ್ಬ ಪಾತ್ರವನ್ನು ಮಾಡಿದ್ದಾರೆ ಇದರಲ್ಲಿ. ನನ್ನ ಪಾತ್ರ ನಾವು ಅದು ಸೇವಕ ಅಂತ ಹೇಳ್ಬೋದು. ಆದ್ರೆ ಆ ಪಾತ್ರ ನಮ್ಗೆ ಅಲ್ಲಿ ಇದೆ, ಅದರಲ್ಲಿ ಒಂಥರ ಮುಖ್ಯವಾಗಿ ಇದೆ. ಮತ್ತೆ ಇವರ ಫ್ಯಾಮಿಲಿ ಇದ್ರೊಟ್ಟಿಗೆ ನಾವು ಹಿಂದಿನ ಹೇಳಿದ್ರಲ್ಲ ಸರ್, ಹಿಂದಿನವರ ಅನುಭವ ಬೇಕು ಅಂತ. ಅದು ಹಿಂದಿನವರ ಅನುಭವಕ್ಕಿಂತ ಹೆಚ್ಚಿನ ಅನುಭವ ತಗೊಂಡು ಕತೆ ಬರೆದಿದ್ದಾರೆ. ಅಲ್ಲ ಹೇಳಿದ್ದು ಅಲ್ಲಿ ನಮ್ಗೆ ಅದರ ಕಲ್ಪನೆ ನಮ್ಗಿದೆ. ನಾವು ರಂಗಭೂಮಿಯಿಂದ ಬಂದಾದ್ಮೇಲೆ ಕಲ್ಪನೆ ನಮ್ಗಿದೆ. ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಸತ್ಯರಾಜ್ ಕ್ಯಾಮರಾಮನ್ ತಮಿಳ್ನವರು, ಮತ್ತೆ ನಮ್ಮ ಸರ್ ಅವರು ಪ್ರಭಾಕರನ್ ನನ್ನ ಹೆಸರಿನವರೇ. ನದಿಯನ್ನ ಒಂದು ಸೆರೆ ಹಿಡಿಯುವಂತದ್ದು ಸುಲಭ ಮಾತೆ. ಮುಖ್ಯವಾಗಿ ಸಿನಿಮಾದಲ್ಲಿ 3 ಜನ ಪ್ರಭಾಕರ್ ಇದ್ದಾರೆ. ಡೈರೆಕ್ಟರ್ ಪ್ರಭಾಕರ್, ಕಲ್ಯಾಣಿ ಪ್ರಭಾಕರ್ 3 ಜನ ಪ್ರಭಾಕರ್ ಅಂತ ಹೇಳಿ, ಹಾಗಾಗಿ ಪ್ರಭಾಕರ್ ಅಂತೆ ಬೆಳಗ್ತದೆ. ಪ್ರಕಾಶ ಸೂರ್ಯ ಪ್ರಕಾಶ ಕತೆ ಬೆಳಗಲೇಬೇಕು. ಕತೆ ಬೆಳಗುವ ಲಕ್ಷಣ ನನ್ಗೆ ಬೆಂಗಳೂರಿನಲ್ಲಿ ಅದರಲ್ಲೇ ಗೊತ್ತಾಗಿದೆ ನನಗೆ. ಆ ಸಿನಿಮಾದಲ್ಲಿ ನನಗೆ ನಾನು ವಿಡಿಯೋ ಕಳಿಸಿದಾಗ ನೋಡಿದೆ, ತುಂಬಾ ಅದ್ಭುತವಾಗಿತ್ತು. ತುಂಬಾ ಯಂಗ್ಸ್ಟರ್ಸ್ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಂಗೆ ಅದು ತುಂಬಾ ಖುಷಿ ಕೊಡ್ತು, ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾರಲ್ಲ. ಇವತ್ತು ಯಾವುದೇ ಒಂದು ವಿಷಯನ ಸಿನಿಮಾ, ಯಾಕಂದ್ರೆ ಯಂಗ್ಸ್ಟರ್ಸ್ ಒಂದು ಕಡೆ ಕೃಷಿಯಿಂದ, ಪ್ರಕೃತಿಯಿಂದ, ಪರಿಸರದಿಂದ ದೂರವಾಗುವಂತ ಸಂದರ್ಭ, ಮತ್ತೆ ಅವರನ್ನ ಅಲ್ಲಿಗೆ ಕರೆತರುವಂತದ್ದು ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ಕಾರ್ಯ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಲಾವಿದರು, ನಮ್ಮ ಎಲ್ಲ ಕಲಾವಿದರು ಇವತ್ತು ಅದ್ಭುತ ಸುಪ್ರಸಿದ್ಧ ಕಲಾವಿದರೆಲ್ಲ ಇದ್ದಾರೆ. ಇವತ್ತು ಎಂತೆಂತ ನಿರ್ದೇಶಕರಿದ್ದಾರೆ, ಎಂತೆಂತ ಕತೆ ಬರೋರಿದ್ದಾರೆ. ನಮ್ಮಲ್ಲಿ ಒಳ್ಳೊಳ್ಳೆ ಕಥೆಗಳನ್ನೇ ಕೊಟ್ಟಿದ್ದಾರೆ. ಒಳ್ಳೆ ಜನರಿಗೆ ಒಂದು ಯಾವ್ದಾದ್ರು ಸ್ಫೂರ್ತಿ ಆಗುವಂತ ಕಥೆಗಳು, ಜನರಿಗೆ ತಿಳಿದುಕೊಳ್ಳುವಂತ ಕಥೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಕೆಲವು ಸಿನಿಮಾಗಳು ಇವತ್ತು ಇದಾಗ್ತಾ ಇದೆ ನಮ್ಮಲ್ಲಿ. ಅದು ಒಂದು ಖುಷಿ ಕೊಡುತ್ತೆ. ಯಾವುದೇ ಇರಲಿ, ಅದು ಸಿಂಪಲ್ ಆಗಿ ಬರೀಲಿ, ಹೇಗೆ ಬರೀಲಿ, ನಿಮ್ಗೆ ಗೊತ್ತಿದೆ ಸರ್. ಇವತ್ತು ಬಹುಶಃ ಸ್ವಲ್ಪ ನಮ್ ಕಡೆ ಇದೆ ಸಿನಿಮಾಗಳ ಒಲವು, ಮತ್ತೆ ಕಲಾವಿದರಿಗೂ ಒಂದು ಒಳ್ಳೆ ಒಂದು ಇದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ನನಗೆ ಮುಖ್ಯವಾಗಿ ಮಂಜುನಾಥ್ ಪೈ ಮತ್ತೊಮ್ಮೆ ನಾನು ಧನ್ಯವಾದ ಕೊಡ್ತೀನಿ. ಯಾಕಂದ್ರೆ ಒಳ್ಳೆ ಪಾತ್ರವನ್ನು ನನಗೆ ಅದ್ರಲ್ಲಿ ಕೊಟ್ಟಿದ್ದೀರಿ. ನಿಜವಾಗಿ ನನಗೆ ಅಲ್ಲ, ಅದ್ರಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ಮುಖ್ಯ ಅಲ್ಲ, ನಾನು ಏನ್ ಫಸ್ಟ್ ಇನ್ ಲಾಸ್ಟ್ ಸ್ಟೋರಿ ಮಾಡಿದೆ ಅಂತ ಮುಖ್ಯ ಅಲ್ಲ, ನಾನು ಎಲ್ಲಿ ಬಂದು ಹೋಗಿದ್ದೀನಿ ಅನ್ನೋದು ಮುಖ್ಯ. ಅದು ನನಗೆ ಆ ಪಾತ್ರ ಜೀವ ಕೊಟ್ಟಿದೆ ನಿಜವಾಗಿ. ನನಗೆ ಚಲನಚಿತ್ರಗಳನ್ನ ಮಾಡಿದ ಸಂದರ್ಭದಲ್ಲಿ ಇತಿಹಾಸ ಇಂಥ ಪಾತ್ರಗಳನ್ನು ನೆನಪಿಡ್ತದೆ ಅನ್ನುವಂಥದ್ದು ಕೂಡ ಹೌದು. ಯಾಕಂದ್ರೆ ನನಗೆ ರಬ್ಬರ್ ತೋಟವನ್ನು ನಾನು ದೂರದಿಂದ ನೋಡಿದವನು. ರಬ್ಬರ್ ತೋಟ ನೀವು ಹತ್ತಿರದಿಂದ ಅದು ಹೇಗೆ ನನಗೆ ಕಲಿಸಿದವರು ನೀವು, ಅದು ನಮ್ಮ ಮೆಮೊರಿ ಇರ್ತದೆ. ನನಗೆ ಆ ಪಾತ್ರ ಅದು ವಿಶೇಷವಾಗಿರ್ತದೆ. ನನ್ಗೆ ಗೊತ್ತಿಲ್ಲ ಅದು ಪಾಯಿಂಟ್ಸ್ ಗಳದು ಅಲ್ಲಿ ಇದಾಗೋದು, ಆ ರಬ್ಬರ್ಸ್ ಹತ್ತಿರದಲ್ಲಿ ಅದನ್ನು ಅವಕಾಶ ಮಾಡಿಕೊಟ್ರಲ್ಲ. ಮತ್ತೆ ಬಿಡಿ ಅಗ್ರಿಕಲ್ಚರ್ ನಮ್ಮ ಕಡೆ ನಮ್ಗೆ ಅದ್ರ ಅನುಭವ ಇದೆ, ಅದಾಗತ್ತೆ. ಕತೆ ಅಂತೂ ಅದ್ಭುತ ಸರ್. ಈ ನಾನು ಹೇಳೋದಷ್ಟೇ, ಮುಖ್ಯವಾಗಿ ಸಾರಿ ನಿಮ್ ಪ್ರಶ್ನೆ ಬಿಟ್ಟು ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಎಲ್ಲ ಅಭಿಮಾನಿಗಳು ಹೇಳೋದಷ್ಟೇ, ನೀವಂತೂ ನಿಮ್ಮ ಊರಿನವರೇ, ಸುಳ್ಳಿದವರು, ಹಾಗೆ ಎಲ್ಲರಿಗೂ ಬೇಕು, ಸುಳ್ಳಿ ಅಂತಲ್ಲ, ನಮ್ಮೆಲ್ಲ ಕರಾವಳಿ ಎಲ್ಲರಿಗೂ ಆ ಸಿನಿಮಾವನ್ನು ನೀವು ಒಂದು ಗೆಲ್ಸಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ಶ್ರಮ ಪಟ್ಟು ಅದನ್ನ ಕೂತು ಆ ಕತೆ ಬರೆದು, ಮುಖ್ಯವಾಗಿ ಇನ್ನೊಂದು ಹೇಳಕ್ ಮತ್ತೆ ಬಿಟ್ಟೆ ನಾನು, ಯಾವ ರೀತಿ ಅವರ ಕಲ್ಪನೆ ಇತ್ತು ಆ ಕತೆ, ಇದು ನಮ್ಮ ಈ ಕತೆಗೆ ಅದೇ ತರ ಅಭಿನಯವನ್ನು ಕೊಟ್ಟಿದ್ದಾರೆ ಅವರು. ಅಲ್ಲಿ
ಸ್ವತಃ ಕತೆ ಬರೆದವ್ರು ಅಭಿನಯ ಮಾಡುವಾಗ ಅದು ಅವ್ರಿಗೆ ಸ್ವಲ್ಪ ಸುಲಭ ಆಗತ್ತೆ, ಯಾಕಂದ್ರೆ ಆ ಪಾತ್ರಕ್ಕೆ ಜೀವ ಕೊಡ್ಲಿಕ್ಕೆ. ಅಲ್ಲ ಸರ್, ಬಹುಶಃ ನಾವು ಸುಳ್ಳಿದವರಾಗಿ ಇಂಥ ಒಬ್ಬ ನಟ ಇದ್ದಾನೆ, ಕಲಾವಿದ ಇದ್ದಾನೆ ನಮಗೆ ಗೊತ್ತಿರಲಿಲ್ಲ. ನಿಮ್ಮ ಟೀಸರ್ ನೋಡಿದ ನಂತರ ನಮಗೆ ಗೊತ್ತ. ಸತ್ಯ ಸರ್, ಕಥಾಗಾರ ಹೌದು, ನಟಗಾರರು ಹೌದು, ಆದ್ರೆ ನಿರ್ದೇಶನವನ್ನ ನಾನೇ ಮಾಡಿದ್ರೆ ಅದು ಕರೆಕ್ಟ್, ಎಲ್ಲ ಆಲ್ರೌಂಡರ್ ಆಗ್ಬಾರ್ದು. ಅದು ಓಕೆ, ನನ್ಗೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ಇನ್ನೊಬ್ಬರಿಂದ ನಿರ್ದೇಶನ ತಕೊಂಡು ಅಭಿನಯ ಮಾಡಿದ್ರೆ ಅದು ತುಂಬಾ ಖುಷಿ. ಕತೆ ಇವ್ರದ್ದು ಆಗಿರ್ಬೋದು, ಆದ್ರೆ ಅವ್ರ ಕಲ್ಪನೆ ಆಗಿದೆ. ನಿಜವಾಗಿ ಪ್ರಭಾಕರನ್ ಸೂಪರ್ ಮಾಡಿದ್ದಾರೆ. ಅವರಿಗೆ ನಾವ್ ಹೇಳ್ದ ಅವ್ರಿಗೆ ಅರ್ಥ ಆಗುದಿಲ್ಲ, ಅವ್ರು ಹೇಳಿದ ನಮ್ಗೆ ಅರ್ಥ ಆಗುದಿಲ್ಲ. ಲಾಸ್ಟ್ ಏನಿಲ್ಲ ಆಮ ಅಂತ ಹೇಳೋದು. ಅದರಲ್ಲಿ ಗಮ್ಮತ್ ಅದೇ ಇದೆ. ಅದೇ ನಾನು ಅದನ್ನ ಕೇಳಲಿಕ್ಕೆ ಹೊರಟೆ. ಈ ಚಿತ್ರೀಕರಣದಲ್ಲಿ ಕೂಡ ತುಂಬಾ ವಿಭಿನ್ನವಾದ ಅನುಭವಗಳಾಗಿರ್ಬೋದು, ಅದನ್ನ ಹೇಳ್ತಾರೆ. ಖಂಡಿತ. ಈಗ ಕೆಲವು ಸೀನ್ಗಳಲ್ಲಿ ಅವರು ತಮಿಳಲ್ಲಿ ಹೇಳ್ತಾರೆ, ಆಗ ನನ್ನ ಫ್ರೆಂಡ್ ಇರ್ತಾನೆ, ಅವನಿಗೆ 2 ಭಾಷೆ ಬರ್ತದೆ, ಶ್ರೀರಾಮ್ ಅಂತ. ಅವ್ರು ಮಾಡ್ಲಿಕ್ಕಾಗಿಲ್ಲ, ಅವ್ರು ತಮಿಳು ಬರ್ತದೆ, ಕನ್ನಡ ಬರ್ತದೆ. ಅವ್ರು ಟ್ರಾನ್ಸ್ಲೇಟ್ ಮಾಡುವಾಗ ಅದು 100% ಈಚೆ ಬರೋದಿಲ್ಲ, ಸ್ವಲ್ಪ ಆಚೆ ಡ್ರಾಪ್ ಆಗುತ್ತೆ. ಹಾಗೆ ಅದು ಒಂದು 10 ದಿವಸದಲ್ಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಾ ಹೋಯ್ತು. ಈಗ ಅವರಲ್ಲಿ ತಮಿಳಲ್ಲಿ ಈಗ ಹೇಗಂದ್ರೆ ಈ ಸ್ಲ್ಯಾಂಗ್ ಅಲ್ಲಿ ಇದರಲ್ಲಿ ಈಗ ಚೆನ್ನೈಯಲ್ಲಿ ಏನೋ ಸಮ ಟೆನ್ಷನ್ ಆಗುನು ಅಂತ ಹೇಳಿ, ಟೆನ್ಷನ್ ಆಗುನು. ನಮ್ಗೆ ಈಗ ಟೆನ್ಷನ್ ಆಗುದು ಅಂದ್ರೆ ನಮ್ಗೆ ಏನಾದ್ರು ಚಿಂತೆ ಕಾಡ್ತಾ ಇರಬೇಕು ಅಂತ ಆ ತರ ಆಲೋಚನೆ ಅಲ್ಲ. ಅವರ ಲೆಕ್ಕದಲ್ಲಿ ಟೆನ್ಷನ್ ಆಗೋದ್ರೆ ಸಿಟ್ಟು ಬರಬೇಕು ಅಂತ, ಅದು ನಮ್ಗೆ ಗೊತ್ತಿಲ್ವೇ? ಸೊ ಅದೇ ತರ ಹಾಗೆ ಸುಮಾರು ಈ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆ ಕಡೆ ಇದೆ. ಮತ್ತೆ ಅವರೇ ಡೈರೆಕ್ಟ್ ಮಾಡ್ಲಿ ಅಂತ ಒಂದು ಇಂಟೆನ್ಷನಲ್ ಅಪ್ರೋಚ್ ಕೂಡ ಅದು. ಯಾಕಂದ್ರೆ ಈ ಕತೆ ಈಗ ನಾನು ತಗೊಂಡ್ ಬಂದ್ರೆ ನನ್ಗೆ ಗೊತ್ತು ಇದು ಕರಾವಳಿ ಸ್ಟೈಲ್ ಇದ್ದೇ ಕತೆ ಬರ್ತದೆ. ಹೌದು, ಈಗ ನಮ್ಮದೇ ಟೀಮ್ ಬಂದು ಮಾಡಿದ್ರು ಕೂಡ ನಾವು ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿಬಿಡ್ತೇವೆ. ಇದು ಈಗ ಕರಾವಳಿದ ಕತೆ, ಇಷ್ಟರಲ್ಲೇ ನಾವು ಇದು ಮಾಡಿ ಮುಗಿಸ್ಬೇಕು. ಈಗ ಅವ್ರು ಆ ಕಡೆ ಬಂದಲ್ಲ, ಅವರು 100% ಆ ಕಥೆಯನ್ನು ಅರ್ಥ ಮಾಡಿಕೊಳ್ಳೇಬೇಕು. ಯಾಕಂದ್ರೆ ಪಿಕ್ಚರೈಸ್ ಮಾಡೋದಿದ್ರೆ ಅವರಿಗೆ ಅದನ್ನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಆಗೋದಿಲ್ಲ. ಸೊ ನಮ್ದು ಸುಮಾರು ಈ ವರ್ಕ್ಶಾಪ್ಸ್ ನಡೆದಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಫ್ರೇಮ್ ಬೈ ಫ್ರೇಮ್, ಸೀನ್ ಬೈ ಸೀನ್. ಇದರಲ್ಲಿ ನಾವು ಏನು ಮೆಸೇಜ್ ಕೊಡ್ತಿದ್ದೇವೆ, ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಸೀನಿಗೆ ಹೇಗೆ ಜಂಪ್ ಆಗ್ತಿದ್ದೇವೆ, ಫಸ್ಟ್ ಸೀನಿಂದ 4th ಸೀನಿಗೆ ಹೇಗೆ ಕನೆಕ್ಷನ್. ಸೊ ಅಷ್ಟು ನಾವು ಡೀಪ್ ಡೈವ್ ಮಾಡಿದ್ವಿ. ಪೂರ್ತಿ ಕಲ್ಚರೇ ಬೇರೆ ಬೇರೆ ರೀತಿ ಇರ್ತದೆ. ಹೌದು. ಸೊ ಮತ್ತೆ ಅವರು ಮೂವಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಕೆಲಸ ಮಾಡಿದವರು, ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಉಂಟು. ನಮ್ಗೆ ಅದ್ರದ್ದು ಅಷ್ಟು ಇದಿಲ್ಲ, ನಮ್ಗೆ ಹಳೆ ಫ್ರೆಂಡ್ ಅವರು. ಸೊ ಈಗ ಮೂವಿ ಮಾಡಬೇಕು ಅಂತ ಒಂದು ಐಡಿಯಾ ಬಂದ ಕೂಡಲೇ ಅವರ ಹೆಸರು ಫಸ್ಟ್ ತಲೆ ಬಂತು. ಯಾಕಂದ್ರೆ ನಾವು ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಲ್ಲ ಯಾರೊಟ್ಟಿಗೆ. ಈಗ ಪರಿಚಯಗಳು ಆಗ್ತಾ ಉಂಟು. ಬಟ್ ಅದೊಂದು ಭಾರಿ ಒಳ್ಳೆ ಟೀಮ್ ಅದು ಆಕ್ಚುಲಿ. ಸತ್ಯರಾಜ್ ಇರಲಿ, ಇವರು ಪ್ರಭಾಕರನ್. ಪೂರ್ತಿ ಟೀಮ್ನ ಬಗ್ಗೆ ಒಮ್ಮೆ ಹೇಳಿ. ಡೈರೆಕ್ಷನ್ ಪ್ರಭಾಕರನ್ ಅಂತ ಅವರು ಚೆನ್ನೈಲಿ ಸುಮಾರು ತಮಿಳ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ವಿಜಯ್ ಅವರ ಮೂವಿಗಳನ್ನೆಲ್ಲ ಮಾಡಿದ್ದಾರೆ ಅವರ ಡೈರೆಕ್ಷನ್. ಸತ್ಯರಾಜ್ ಅಂತ DOP, ಅಮೇಝಿಂಗ್ ಕೆಲಸ ಸರ್. ಅವ್ರದ್ದು ಎನರ್ಜಿಯೇ ಡಿಫ್ರೆಂಟ್. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಅದೇ ಆಯ್ತು, ಆಲ್ಮೋಸ್ಟ್ 22 hours ಆಯ್ತಲ್ಲ, ಸೇಮ್ ಎನರ್ಜಿ ಲೆವೆಲ್ ಅಲ್ಲ. ಅದೇ ಒಂದು ಫ್ರೇಮ್ ಆಚೆಜಾದರೂ ಅವರು ಎಷ್ಟೇ ಇದು ಟಯರ್ಡ್ ಆಗಿರಲಿ, ಆಯಾಸ ಆಗಿರಲಿ, ಕಾಂಪ್ರಮೈಸ್ ಇಲ್ಲ. ಆ ಫ್ರೇಮ್ ಆ ಕ್ವಾಲಿಟಿಯಲ್ಲಿ ಬರಲೇಬೇಕು. ಸೊ ಆ ಥರ ಕೆಲಸ ಮಾಡಿದ್ರು. ಮ್ಯೂಸಿಕ್ ಡೈರೆಕ್ಷನ್ ರೋಹಿತ್ ಪೂಜಾರಿ ಅಂತ, ನಮ್ಮ ಇಲ್ಲಿ ಮಂಗಳೂರಿನ ಹುಡುಗನೇ. ಅದು ನಮಗೆ ಇವರು ಸಪ್ತಕ್ ರೆಕಾರ್ಡಿಂಗ್ಸ್ ಉಂಟಲ್ಲ ಇಲ್ಲಿ ಮಂಗಳೂರಲ್ಲಿ, ಚಿದಾನಂದ್ ಅಂತ, ಅವರು ಒಂದು ಕನೆಕ್ಷನ್ ಮಾಡಿಕೊಟ್ಟದು. ಭಾರಿ ಒಳ್ಳೆ ಎನರ್ಜೆಟಿಕ್ ಹುಡುಗ. ಬ್ಯಾಕ್ಗ್ರೌಂಡ್ ಸ್ಕೋರಿಗೆಲ್ಲ ಭಾರಿ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಇವರು. ಸತೀಶ್ ಪಟ್ಲ ಮತ್ತೆ ಅವರ ಹೋಲ್ ಟೀಮ್, ಪವನ್ ಜಮೇಳ ಟೀಮ್ ಬಂದಿದ್ರು. ಯಾಕಂದ್ರೆ ನಮ್ದು ಈ ಮಹೇಶ್ ಅನ್ನೋ ಕ್ಯಾರೆಕ್ಟರ್ ಯಕ್ಷಗಾನದ್ದು ಕೂಡ ಇದರಲ್ಲಿ ಇನ್ಸ್ಪಿರೇಷನ್ ಉಂಟು ತುಂಬಾ. ಈಗ ನದಿ ನಿಮ್ಮ ಹತ್ರ ಮಾತಾಡಿತು ಅಥವಾ ಮರ ಒಂದು ನಿಮ್ಮ ಹತ್ರ ಮಾತಾಡಿದು ಅಂತಾದ್ರೆ ಅದನ್ನೊಂದು ಮೆಸೇಜ್ ತಗೊಳ್ಲಿಕ್ಕೆ ಮತ್ತೆ ಆ ಮೆಸೇಜ್ ಅರ್ಥ ಆದೊಂದು ಡೆಲಿವರಿ ಮಾಡ್ಲಿಕ್ಕೆ ನಿಮ್ಗೇನೋ ಒಂದು ಮೀಡಿಯಂ ಬೇಕು. ಆಯ್ತಾ, ನೀವು ನದಿ ಮಾತಾಡಿದಾಗ ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಮರ ಮಾತಾಡಿದ್ರೆ ನಿಮ್ಗೆ ತೋರಿಸ್ಲಿಕ್ಕೆ ಆಗೋಲ್ಲ. ಅಲ್ಲೊಂದು ಮೀಡಿಯಂ ಬೇಕು ನಿಮ್ಗೆ. ಆ ಮೀಡಿಯಂ ಇನ್ಸ್ಪಿರೇಷನ್ ಯಾವುದು ಯಕ್ಷಗಾನ. ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ನಮ್ದು ಇವರು ಸತೀಶ್ ಪಟ್ಲ ಸರ್ ಮತ್ತೆ ಅವರ ಟೀಮ್ ಮಾಡಿರೋದು. ಹಿಂದೆಲ್ಲ ಜಾನಪದ ಕಲೆಗಳು, ಜಾನಪದ ಗೀತೆಗಳು ಮಾತಾಡ್ತಾ ಇದ್ವು, ಪಾಡ್ದನಗಳು ಮಾತಾಡ್ತಿದ್ವು. ಆದ್ರೆ ಈಗ ಟ್ರೆಂಡ್ ಯಕ್ಷಗಾನದ್ದು ಪದಗಳು ಇದರಲ್ಲಿ ಸುಮಾರು ಉಂಟು. ಇನ್ಫ್ಯಾಕ್ಟ್ ಸಿರಿಪಾರ್ದನದ್ದು ಲೈನ್ಸ್ಗಳು ನಾವು ಯೂಸ್ ಮಾಡಿದ್ದೇವೆ ತುಳುವಲ್ಲಿ, ಫೋಕ್ ಸಾಂಗ್ ಅಂತ. ಹಾಗೆ ರೋಹಿತ್ ಪೂಜಾರಿ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ಶ್ರೀರಾಮ್ ಅಂತ ನನ್ನ ಕ್ಲೋಸ್ ಫ್ರೆಂಡ್. ಪ್ರೊಡ್ಯೂಸ್ಡ್ ಬೈ ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸು, ಶ್ರೀರಾಮ್ ಅಂತ, ವಿವೇಕ್ ಅಂತ ಆಸ್ಟ್ರೇಲಿಯಾದವರು, ಮತ್ತೆ ನಮ್ಮ ತಂದೆ ಹತ್ರನೂ ಸ್ವಲ್ಪ ಹಣ ತಗೊಂಡಿದ್ದೇನೆ. ಮತ್ತೆ ಫ್ಯಾಮಿಲಿ, ಅಬ್ಸಲ್ಯೂಟ್ಲಿ ಸರ್, ಫ್ಯಾಮಿಲಿ ಅವ್ರದ್ದು ಫುಲ್ ಸಪೋರ್ಟ್. ಎಲ್ಲ ಆಕ್ಚುಲಿ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಅವರ ಫ್ಯಾಮಿಲಿ ಅಬ್ಸಲ್ಯೂಟ್ಲಿ ಫುಲ್ ಸಪೋರ್ಟ್. ಈ ಚಿತ್ರದಲ್ಲಿ ಸಾಮಾಜಿಕ ಕಳಕಳಿ ಬಗ್ಗೆ ಕೂಡ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ಸೊ ಪ್ರೇಕ್ಷಕರಿಗೆ ಒಂದು ಚಿತ್ರ ಯಾವ ರೀತಿಯ ಸಂದೇಶ ಕೊಡ್ಬೋದು ಅಂತ? ಪ್ರೇಕ್ಷಕರಿಗೆ ಒಂದು ಏನಂದ್ರೆ, ಈಗ ಈ ಸಿನಿಮಾದಲ್ಲಿ ಮೆಸೇಜ್ ಒಂದು
4 ಉಂಟು. ನಾವು ಡೈರೆಕ್ಟ್ ಒಂದೇ ಮೆಸೇಜಿಂಗ್ ಮೇಲೆ ಇದರಲ್ಲಿ ಇದು ಮಾಡಲ್ಲ. ನಮ್ಮ ಮೇನ್ ಇಂಟೆನ್ಷನ್ ಕೂಡ ಹೇಗಾದ್ರೆ, ಈಗ ಜನ ಸಿನಿಮಾಕ್ಕೆ ಬರೋದು ಒಂದು ಅಷ್ಟು ಹೊತ್ತು ಅವರು ಎಂಗೇಜ್ ಆಗಿರಬೇಕು, ಅವ್ರದ್ದು ಮೈಂಡ್ ಎಲ್ಲ ಅಲ್ಲಿರಬೇಕು, ಏನೋ ಒಂದು ಹೊಸದು ತಿಳ್ಕೊಂಡಿರ್ಬೇಕು, ಇಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಇಲ್ಲ ಏನೋ ಎಂಟರ್ಟೈನ್ಮೆಂಟ್ ಇರಬೇಕು. ಸೊ ಅದೆಲ್ಲ ಒಂದು ಇಟ್ಕೊಂಡೆ ತಲೆಯಲ್ಲಿ ಇಟ್ಕೊಂಡೆ ನಾವು ಇದನ್ನು ಡಿಸೈನ್ ಮಾಡಿದ್ದೇವೆ. ಮೆಸೇಜ್ ಸರ್ ಇದು ನದಿ ಬಗ್ಗೆ ಮ್ಯಾನೇಜ್, ಇದರಲ್ಲಿ ಹೀರೋಯಿನ್ ಎಲ್ಲ ನದಿ. ಸೊ ಇಟ್ ಈಸ್ ಅಬೌಟ್ ರಿವರ್, ಸೇವಿಂಗ್ ರಿವರ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಸೇಜ್. ಎರಡನೇದು ಈ ನಮ್ಮ ಸಿಟಿಯಲ್ಲಿ ಇಲ್ಲಿಂದ ಹೋದವರು, ಊರಿಂದ ಹೋದವರು, ಸಿಟಿಯಲ್ಲಿ ಕೆಲಸ ಮಾಡುತ್ತಾ ಇರೋರು ಬಂದು ಹೇಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇಲ್ಲೂ ಕೂಡ ಬಾಕಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲೂ ಸಹ ಡೆವಲಪ್ ಮಾಡಬೇಕು ಅಂತ. ಯಾಕಂದ್ರೆ ಅದು ಸ್ವಲ್ಪ ಕಂಟಿನ್ಯೂಷನ್ ಇಟ್ಟರೆ ಅದು ಮುಂದಿನ ಪೀಳಿಗೆ ಒಳ್ಳೇದು ಅಂತ. ಅದು ನದಿ ಅಲ್ಲಿರ್ಬೋದು, ಬಟ್ ನಿಮ್ಮ ತೋಟ ಅಲ್ಲೆಲ್ಲೋ ಇರ್ಬೋದು, ಅದು ಖಂಡಿತ ಕಾಂಟ್ರಿಬ್ಯೂಷನ್ ಆಗ್ತದೆ ಅಂತ. ಆ ಒಂದು ಹೋಲ್ ಎಕೋಸಿಸ್ಟಮ್ ಬಿಲ್ಡ್ ಆಗ್ತದೆ ಅಂತ. ಮತ್ತೆ ಮೂರನೇದು, ಎಲ್ಲ ನೀವು ಬರೀ ಈ ಕೆಲಸದವರ ಮೇಲೆ ಅವರನ್ನೇ ಕಾದುಕೊಂಡಿದ್ರೆ ಆಗೋಲ್ಲ. ನೀವು ನಿಮ್ಮ ಕೆಲಸಗಳು ನೀವು ಮಾಡ್ತಾ ಹೋಗ್ತಾ ಇರಬೇಕು, ಅಷ್ಟು ಇನ್ವಾಲ್ವ್ಮೆಂಟ್ ಗ್ರೌಂಡ್ ಲೆವೆಲಲ್ಲಿ ಇರಬೇಕು ಅಂತ. ಹಾಗೆ ಓಕೆ. ಇನ್ನೊಂದು ಸರ್, ಬಹುಶಃ ನದಿ ಯಾವತ್ತೂ ಕೂಡ ಶಾಂತ ಆಗಿರುವುದಿಲ್ಲ, ಕೆಲವು ಸಂದರ್ಭದಲ್ಲಿ ಸಂಘರ್ಷ. ಹೌದು. ಬಹುಶಃ ನಿಮ್ಮ ಊರು ಪಾಲಡ್ಕ, ಹೌದು, ಯಾವತ್ತಾದ್ರೂ 2-3 ವರ್ಷಕ್ಕೊಮ್ಮೆ ಆ ಪಾಲಡ್ಕದ ರಸ್ತೆ ಮೇಲೆ ಕೂಡ ನೀರು ಬರುತ್ತೆ, ಬಯಸುವ ನೀರು. ಹಾಗಾಗಿ ನಾನು ಒಂದು ಸಮೀಕರಿಸಿ ಹೇಳಿದೆ ಅಷ್ಟೇ. ಒಂದು ಸಂಘರ್ಷ, ಇದು ಕೌಟುಂಬಿಕವಾದ ಸಂಘರ್ಷವು ಕೂಡ ಈ ನದಿಯ ಆ ಒಂದು ಏನು ಭಾವನಾತ್ಮಕ ಸ್ಪರ್ಶದಿಂದ ಹೇಗೆ ಹೋಗುವುದು ಎನ್ನುವಂಥದ್ದು ಕೂಡ ಬಹುಶಃ ಇದರಲ್ಲಿ ಅಡಕಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಖಂಡಿತ ಅಲ್ಲ. ಅದರಲ್ಲಿ ಈಗ ಇದು ಒಂದು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ನದಿದು ಕತೆ ಹೇಳಲಿಕ್ಕೆ ಸುಮಾರು ಉಂಟು. ಈಗ ಮಳೆಗಾಲದಲ್ಲಿ ನದಿ ಮಾತಾಡೋದಿಲ್ಲ, ಬಾರಿ ಸೈಲೆಂಟ್, ತುಂಬಿ ಹರಿತಾ ಇರ್ತದೆ. ನಿಮಗೆ ನದಿ ಹತ್ರ ಹೋಗೋರೆ ಗೊತ್ತಾಗಲ್ಲ ಇಲ್ಲೊಂದು ನದಿ ಉಂಟು ಅಂತ. ಅದೇ ಈಗ ನೀವು ಅಕ್ಟೋಬರ್ ನವೆಂಬರ್ ಕಳೆದು ನೋಡಿದ್ರೆ ಆವಾಗ ನಿಮ್ಗೆ ಗೊತ್ತಾಗ ಹೋಗಿ ನದಿ ದೂರದಲ್ಲೇ ಉಂಟು ಅಂತ. ಆವಾಗ ಮಾತಾಡೋದು ಜಾಸ್ತಿ. ಆ ಸೈಲೆಂಟ್ ಇರುವಾಗ ಹತ್ರ ಹೋಗ್ಬಾರ್ದು, ಅದು ಭಾರಿ ಇದು. ಈಗ ನಾನೀಗ ಅಜ್ಜನ ಮನೆಗೆ ಹೋಗಿ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳ್ಕೊಳ್ಳಿ, ಮಳೆಗಾಲದಲ್ಲಿ ನದಿ ಅಲ್ಲಿ ಆ ಕಡೆ ಒಂದು 100 ಮೀಟರ್ ದೂರದಲ್ಲಿ ತಂದೆ ಬಂದು ಅಲ್ಲಿ ನಿಲ್ತಾರೆ, ಆ ಕಡೆ ಸೈಡ್, ನಾನು ಈ ಕಡೆ ಸೈಡ್ ಇದ್ದೇನೆ, ಇಲ್ಲಿ ಮೈನ್ ರೋಡ್. ಈಗ ಏನೋ ಒಂದು ಪರ್ಸನಲ್ ವಿಷಯ ಹೇಳ್ಬೇಕು, ಇಲ್ಲಿನಲ್ಲಿ ಹೇಳ್ತೀರ, ನೀವು ಕಿರಿಚಾಡಿ ಹೇಳ್ಬೇಕು, ಆವಾಗ ಇಡೀ ಊರಿಗೆ ಗೊತ್ತಾಗ್ತಿಲ್ಲ. ಅದೆಲ್ಲ ಆ ಥರ ಮಾತುಕತೆಗಳು, ಕೋಡ್ ವರ್ಡಲ್ಲಿ ಮಾತಾಡೋದು, ಅದೆಲ್ಲ ಸುಮಾರು ಕಥೆಗಳುಂಟು ಈ ನದಿಗೆ. ನೀವು ಹೇಳಿದ ಹಾಗೆ ಸಂಘರ್ಷಗಳು. ಮತ್ತೆ ಮೊದಲು ಇದು ಮಾಡ್ತಿದ್ದೆ ನೋಡಿ, ಬಿದಿರೆಲ್ಲ ಕಟ್ಟಿ ಪಿಂಡಿ ಅಂತ ಮಾಡ್ತಿದ್ದೇವಲ್ಲ, ಬಾಯಿಯಲ್ಲಿ ಈಗಲೂ ಅದು ಬಳಕೆ ಒಳಗೆ ಆಗ್ತದೆ. ಅದು ಈಗ ತುಂಬಾ ಹಗ್ಗ ಎಲ್ಲ ಕಟ್ಟಿ ತುಂಬಾ ನೀಟಾಗಿ ಮಾಡಿದ್ರೆ ಅದು ನೆನಪಿಗೆ ಅಂತ. ನಾವು ಆವಾಗ ಮಾಡ್ತಿದ್ದದ್ದು ಅದು ಸಂಘರ್ಷ. ಅದು ಯಾಕಂದ್ರೆ ನೀವು ಅಲ್ಲಿ ನಮ್ದು ಕರೆಂಟ್ ಜಾಸ್ತಿ, ಫ್ಲೋ ಸ್ಪೀಡ್ ಜಾಸ್ತಿ, ಅಲ್ಲಿ ಡೌನ್ ಈ ತರ, ಅದು ನೀವು ಸೈಡಿಂದ ಹೀಗೆ ತಂದು ಮೇಲೆ ತಂದು ಹೀಗೆ ತರಬೇಕು. ಸುಮಾರು ಸಲ ಬಿದ್ದಿದ್ದೇವೆ ಆ ಸರ್ಕಸ್ ಎಲ್ಲ ಮಾಡ್ಲಿಕ್ಕೆ. ಗಿರೀಶ್ ಭಾರತ್ ವಚ್ಚ ತೂಗು ಸೇತುವೆ ಕಟ್ಟಿದೆ ಸಂಪರ್ಕ ಅಂತ ಅನೇಕ. ಓಕೆ, ಪೈಗಳು ಈಗಾಗಲೇ ಉಲ್ಲೇಖ ಮಾಡಿದ್ರು ಅವರ ಅನುಭವಗಳನ್ನ ಈ ಒಂದು ಚಿತ್ರೀಕರಣ ಸಂದರ್ಭದಲ್ಲಿ. ತಮ್ಮದು ಕೂಡ ಅಂತ ಡಿಫ್ರೆಂಟ್ ಆದ ಅನುಭವಗಳಿರ್ಬೋದು. ಡಿಫ್ರೆಂಟ್ ಅನುಭವ ಪಯಸ್ವಿನಿ ನದಿಯಲ್ಲಿ ತುಂಬಾ ಗಮ್ಮತ್ತಿತ್ತು ನಮ್ದು. ಆ ಚಿತ್ರೀಕರಣ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಬಟ್ ಲೇಟ್ ನೈಟ್ ಕೂಡ ಆಗಿದೆ. ಅಲ್ಲಿ ತುಂಬಾ ಮಜಾ ಆಗಿತ್ತು. ಹೇಳಿ ಅಂತ ನಮ್ಮ ವೀಕ್ಷಕರಿಗೆ. ಅಲ್ಲ, ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನಾನು ನನ್ನ ಸ್ನೇಹಿತ ಅವ್ರು ಮತ್ತೊಂದು ಪಾತ್ರ ಮಾಡಿದ್ರು ನನ್ನ ಒಟ್ಟಿಗಿರೋರು, ಅವರು ಕೂಡ ಅಷ್ಟೇ. ಅವರಿಗೂ ನನಗೆ ಹೊಂದಾಣಿಕೆ ಆಗ್ಬೇಕು ಆ ಪಾತ್ರದಲ್ಲಿ. ಈ ಕಡೆಯಿಂದ ಇವರು ತಂದೆ ಮಗ ಬರುವಂತದ್ದೆಲ್ಲ ಉಂಟು, ಆ ಕಡೆಯಿಂದಲ್ಲ. ಈ ಕಡೆಯಿಂದ ಸೂರ್ಯ ಮುಳುಗ್ತಾ ಇದ್ದಾರೆ, ಈ ಕಡೆಯಿಂದ ಚಿತ್ರೀಕರಣ ಮುಗಿಸ್ಬೇಕು, ಇಂಥದ್ದೆಲ್ಲ ಸಮಸ್ಯೆ ಇತ್ತು. ಅದರಲ್ಲಿ ಕೂಡ ನಾವು ಪಯಸ್ವಿನಿ ನದಿಯಲ್ಲಿ ಗಮ್ಮತ್ ಮಾಡಿದ್ದೇವೆ. ಯಾಕಂದ್ರೆ ಆ ಚಿತ್ರೀಕರಣಕ್ಕೆ ಬೇಕಾದಾಗೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ವಿ. ಎಷ್ಟು ಎಡಿಟಿಂಗ್ ಮಾಡಿದ್ರೆ ಗೊತ್ತಿಲ್ಲ, ಸ್ವಲ್ಪ ನಮ್ಮಿಷ್ಟ ನಮ್ಮಿಬ್ರು ನಾವು ಯಾವ ತರ ಮಾಡ್ಬೇಕು ಅದನ್ನ ಅಲ್ಲಿ ಕೆಲವು ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಹೇಳಲಿಕ್ಕೆ ಅಷ್ಟು ಉಳಿದಿರುದಿಲ್ಲ. ಮಜಾ ಇದೆ, ಮಾತ್ರ ತುಂಬಾ ಮಜಾ ಇದೆ. ಅದೊಂದು ಅನುಭವ. ಇನ್ನೊಂದು ಅನುಭವ, ನಾವು ಇಲ್ಲಿ ನಮ್ದು ಅಲ್ಲಿ ಮೇಲೆ ಕೆಳಗೆ ಪ್ರಭಾಕರ್ ಸರ್ ಅವರಿಗೆ ಭಾಷೆ ಬರೋದಿಲ್ಲ ಅಲ್ಲ. ನಮ್ಮಲ್ಲಿ ಇವರು ಒಬ್ರು ಒಂದ್ಸರಿ ಕೆಳಗೆ ಬಂದ್ರೆ ಮೇಲೆ ಹೋಗುದು, ಮೇಲೆ ಹೋಗೋದು ಕೆಳಗೆ ಅವ್ರಿಗೆ ಗೊತ್ತಾಗುದಿಲ್ಲ. ಆಮೇಲೆ ಅವ್ರು ನಮ್ಗೆ ಮತ್ತೆ ಕನ್ನಡದಲ್ಲಿ ಅವ್ರಿಗೆ ಹೇಳ್ತಿದ್ರಲ್ಲ, ಇವ್ರಿಗೆ ಬಿಡಿಸಿ ಹೇಳಿದಾಗ ಇದು ಇದೆ, ನಾವು ನಮ್ಮೊಳಗೆ ನಗಡ್ಕೊಳ್ಳೋದು, ನಾವು ತಪ್ಪು ಮಾಡ್ಕೊಂಡು, ಅಂದ್ರೆ ನಾನಂತ ಹೇಳಲ್ಲ, ಸಹಜವಾಗಿ ಅದನ್ನ ನಾವು ಈ ಭಾಷೆಯ ಸ್ವಲ್ಪ ಇರ್ತದೆ, ಸಮಸ್ಯೆ ಇರ್ತದೆ ಅದು. ಆದ್ರೆ ಚಿತ್ರೀಕರಣ ಮಾತ್ರ ಭಾರಿ ಮಜಾಗಿ ಆಗಿದೆ. ಅದು ಗೊತ್ತಾಗ್ಲಿಲ್ಲ ನಮ್ಗೆ, ಅಷ್ಟು ಗಮ್ಮತ್ತಾಗಿ ಆಗಿದೆ. ಮತ್ತೆ ಅವ್ರ ಮನೆಯಲ್ಲಿ ಕೂಡ ಹಾಗೆ. ಮತ್ತೆ ಎಲ್ಲ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ,
ಒಳ್ಳೆ ಭೋಜನ ಮಾಡಿ ಇಟ್ಟಿದ್ದಾರೆ ಮಂಜುನಾಥ್ ಪೈ ಅವರು. ಈಗ ರೆಡಿಯಾಗಿದೆ. ಅದು ಒಂದು ಅನುಭವ ಅಲ್ಲ? ಹೌದು, ಅಲ್ಲ ಎದಾಯ್ತು, ನಮಗಾಯ್ತು. ಈಗ ನಾನು ಸಿನಿಮಾ ಮೂಲಕ ಒಂದು ಒಳ್ಳೆ ಭೋಜನ ಇಟ್ಟಿದ್ದಾರೆ ನಿಮ್ಗೆ. ಈಗ ಹೇಗೆ ಎಲ್ಲ ತರದ ಏನೇನು ಬೇಕು, ಹೇಗೆ ಆಸ್ವಾದಿಸ್ತಾರೆ ಆ ಭೋಜನಕ್ಕೆ ಏನು ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ. ಅದನ್ನ ಎಲ್ಲವನ್ನು ನೀವು ಅದನ್ನ ಸ್ವೀಕರಿಸಿ ಆ ಭೋಜನ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಮಂಜುನಾಥ್ ಪೈ ಅವರಿಗೆ ತೃಪ್ತಿ ಅಂತ ಅನ್ಸುತ್ತೆ. ಖಂಡಿತ. ಬಹುಶಃ ನಿಮ್ಮೂರಿನಲ್ಲೇ ಬಿಡುಗಡೆ ಪ್ಲಾನ್ ನಲ್ಲಿ ಇದ್ದಾರೆ. ನಿಮ್ಮಂತ ಚಾನಲ್ ಅವರು ಸಹಕಾರ ಮಾಡಬೇಕು. ಖಂಡಿತ. ವಿಶೇಷವಾಗಿ ಈಗಾಗಲೇ ತಾವು ಒಂದಷ್ಟು ಉಲ್ಲೇಖ ಮಾಡಿ ತುಳುನಾಡ ಸಂಸ್ಕೃತಿ ಅಡಕಾಗಿದೆ ಅಂತ. ಯಕ್ಷಗಾನ ಇದು ಬಹಳ ಸೂಕ್ಷ್ಮವಾಗಿ ಹೇಳುವುದಾದ್ರೆ ಯಾವೆಲ್ಲ ಅಂಶಗಳು ಈ ತುಳುನಾಡಿನ ಸಂಸ್ಕೃತಿಯಲ್ಲಿ ಯಾವೆಲ್ಲ ಅಂಶಗಳು ಇದರಲ್ಲಿ ಅಡಕಾಗಿದೆ? ಈಗ ಒಂದು ನಿಮ್ಮ ಊರಿನ ದೈವಸ್ಥಾನಗಳು ಇರಲಿ, ಆ ನಂಬಿಕೆಗಳು ಆ ಸಣ್ಣ ಫ್ಲೋ ಅಲ್ಲಿ ಅದು ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತೆ ಎರಡನೇದು ಯಕ್ಷಗಾನ ಅಂತೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಫ್ರೇಮಲ್ಲಿ ಅಂದರೆ ಎಲ್ಲ ಕಥೆಗಳಲ್ಲಿ ಅಲ್ಲಲ್ಲಿ ಬಂದು ಹೋಗ್ತಾ ಇರ್ತದೆ. ಸಿರಿಪಾರ್ದನದು ಕೆಲವೊಂದು ಲೈನ್ಗಳು ನದಿಗೆ ಫೋಕಸ್ ಆಗುವಂಥದ್ದು, ಅಂದರೆ ನದಿಯ ಬಗ್ಗೆ ಮಾತಾಡುವಂಥ ಒಂದು 4 ಲೈನ್ ನಾವು ಯೂಸ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನದಿಯನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಅದನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಸಾಧಾರಣ ನೀವು ಎಲ್ಲ ಈಗ ನಮ್ಮ ಮೂವಿ ಇದು ನೋಡಿದವರು ಬೆಂಗಳೂರಲ್ಲಿ ಹೇಗೆ ಹೇಳ್ತಾರೆ ಅಂದರೆ ನಿನ್ನ ಊರಿಗೆ ಹೋಗಿ ಬಂದಾಗಾಯ್ತು ಮಾರೆ. ಅಂದ್ರೆ ಒಂದು ರಾತ್ರಿ ಒಂದು ಫುಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗಾಯ್ತು ಅಂತ, ನಿನ್ನ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳಾಗಾಯ್ತು ಅಂತ ಹಾಗೆ ಹೇಳಿದ್ರು. ಅಂದ್ರೆ ಹಾಗೆ ಇಡೀ ಒಂದು ಫ್ಲೋ ಕವರ್ ಮಾಡಿದ್ದಾರೆ. ನಾವು ಕಾಂತಾರದಂತಹ ಫಿಲಮ್ ಅನ್ನ ಕೇಳಿದ್ರೆ ಒಂದು ದೈವಾರಾಧನೆ ಯಾವ ರೀತಿ ಸ್ವರೂಪ ಇದೆ ಅನ್ನುವಂಥದ್ದು ನಾವು ಇಡೀ ಜಗತ್ತಿಗೆ ಮುಟ್ಟಿಸುವಂತ ಕಾರ್ಯ ಫಿಲಮ್ ಮಾಡಿದೆ. ಬಹುಶಃ ತಾವೇನು ಇದನ್ನು ಮಾಡಿದಿರಿ, ಈ ನದಿಯ ಸುತ್ತ ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ. ಆದ್ರೆ ನೀವು ನದಿ ಮೂಲವನ್ನೇ ಹುಡುಕ್ಲಿಕ್ಕೆ ಹುಡುಕ್ಲಿಕ್ಕೆ ಆಗಲಿಲ್ಲ. ಆ ನದಿ ಮೂಲ ಹುಡುಕ್ಲಿಕ್ಕೆ ಹೊರಟಿದ್ದಲ್ಲ, ನದಿಯಿಂದ ನಮ್ಗೆ ಏನಿದೆ, ನದಿಯನ್ನ ನಾವು ಹೇಗೆ ಉಳಿಸ್ಕೊಳ್ಬೇಕು, ಆ ನದಿಯಿಂದ ಪರಿಸರ ಎಷ್ಟು ಚೆನ್ನಾಗಿದೆ. ಈಗ ನದಿ ಇದ್ರೆ ತಾನೇ ಕಾಡು ಪರಿಸರ ಸುತ್ತ ಇರೋದು ಅಲ್ವಾ, ಎಲ್ಲರಿಗೂ ತಂಪು ಕೊಡುವಂಥದ್ದು. ನಮ್ಗೆ ಬೆಂಕಿ ಎಷ್ಟು ಅಪಾಯನೋ ನೀರು ಅಷ್ಟೇ ತಂಪು. ಹೌದು. ಈಗ ನಾವು ನದಿಯನ್ನು ಇದರಲ್ಲಿ ಸೆಂಟ್ರಲ್ಲಿ ಇಟ್ಟಿದ್ರು. ನಾವು ಮಾತಾಡ್ತಿರೋದು ಪ್ರಕೃತಿ ಬಗ್ಗೆ. ಪ್ರಕೃತಿ ಹೇಗಂದ್ರೆ ಈಗ ನಮ್ಗೆಲ್ಲರಿಗೂ ಒಂದು ಯಾವುದೇ ಜೀವರಾಶಿ ಇರಲಿ, ಯಾವುದೇ ಪ್ರಾಣಿಗಳಿರಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ ಶಕ್ತಿ ಕೊಡೋದು ಅಂದ್ರೆ ಪ್ರಕೃತಿ ಮಾತ್ರ ಆಯ್ತಲ್ಲ. ಆ ಶಕ್ತಿ ನಿಮ್ಗೆ ಕೆಲವರಲ್ಲಿ ಒಳ್ಳೇದಿರ್ಬೋದು, ಪಾಸಿಟಿವ್ ಇರ್ಬೋದು, ಕೆಲವರಲ್ಲಿ ನೆಗೆಟಿವ್ ಇರ್ಬೋದು. ಈ ಪ್ರಕೃತಿಯ ಅನ್ನು ಉಳಿಸಿಕೊಳ್ಳುವ ವಿಚಾರಕ್ಕೆ ಬಂದಾಗ ಅದು ಪಾಸಿಟಿವ್ ಎನರ್ಜಿ ಇರಲಿ, ನೆಗೆಟಿವ್ ಎನರ್ಜಿ ಇರಲಿ, ಅದು ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಅಂತ ಅದು ನಿಮಗೆ ಆ್ಯಕ್ಚುಲಿ ಇನ್ನೂ ಡೀಪ್ ಒಂದು ಲೆವೆಲ್ ಡೌನ್ ಅಲ್ಲಿ ಹೇಳ್ಬೇಕಂದ್ರೆ ಆ ಎಳೆಯಲ್ಲಿ ನಾವು ಕಥೆ ಹೇಳಿರೋದು. ಓಕೆ, ತನ್ಮಧ್ಯೆ ಒಂದು ಮಾತು ಸರ್, ಈ ಸಿನಿಮಾವನ್ನ ಯಾವ ಅಭಿಮಾನಿ ಅಂದ್ರೆ ಅನುಭವಿಸಿ ನೋಡ್ತಾರೆ ನೋಡಿ, ಅವರಿಗೆ ನಿಮ್ಮ ಬಹುಶಃ ನಿಮ್ಮ ಇಲ್ಲಿ ಸುಳ್ಯದವರಿಗೆ ಸುಳ್ಯದಲ್ಲೇ ಕುಳಿತು ನೋಡಿದಾಗ ಈ ಕತೆ ನಮ್ಮೂರಿದಿದೆ, ನಾವು ನಮ್ಮೂರಲ್ಲಿ ಇದ್ದೀವಿ ಅನ್ಸುತ್ತೆ. ಬಹುಶಃ ಈ ಮಾತನ್ನ ನಮ್ಮ ವೀಕ್ಷಕರು ಗಮನಿಸಿಕೊಳ್ಬೇಕು. ಯಾಕಂದ್ರೆ ನಾವು ದಿನನಿತ್ಯ ನೋಡುವಂತಹ ನದಿ, ಆದ್ರೆ ಒಂದು ಚಲನಚಿತ್ರದ ಮೂಲಕ ಈ ನದಿ ಅದು ಕಟ್ಟಿಕೊಡುವಂತ ಒಂದು ಸಂಸ್ಕೃತಿ, ಅದರ ಪರಿಸರ, ಪ್ರಕೃತಿ ಎಲ್ಲವೂ ಕೂಡ ತುಂಬಾ ನಾಜೂಕಾಗಿ ಒಂದು ಚಲನಚಿತ್ರ ಮೂಲಕ ಹೇಳಿದಂತಹ ಸಂದರ್ಭದಲ್ಲಿ ಅದನ್ನು ನೋಡುವುದಕ್ಕೆ ಮತ್ತೊಂದು ಮಜಾ ಇರುತ್ತೆ. ಖಂಡಿತವಾಗಿ ನೀವು ವೀಕ್ಷಿಸಬೇಕು. ಅದು ಪ್ರಭಾಕರ್ ಕಲ್ಯಾಣ್ ವಿಷಯ ಹೇಳ್ಬೇಕಿಲ್ಲ. ನಾವು ಲಾಸ್ಟ್ ಇಯರ್ ಸರ್ ಶೂಟ್ ಮಾಡಿದ್ದು ಎಲ್ಲ ಮುಗಿಸಿ ಪ್ರೊಡಕ್ಷನ್ ಕೆಲಸ ಎಲ್ಲ ಆಗಿದೆ. ನಾವು ಆಲ್ಮೋಸ್ಟ್ ಇಲ್ಲಿ ಒಂದು 3-4 ದಿವಸ ಎವ್ರಿ ಡೇ 22 hours 23 hours ಅಷ್ಟೆಲ್ಲ ಕೆಲಸ ಮಾಡಿದ್ದೇವೆ. ನದಿಯಲ್ಲಿ ಸಾಯಂಕಾಲ ಶೂಟ್ ಮಾಡಿದ್ದು ತುಂಬ ರಿಸ್ಕ್ ಕೂಡ, ಯಾಕಂದ್ರೆ ಸೀನಿಯರ್ಸ್ ಮತ್ತೆ ಹೊಸೊಬ್ರು ಅವರನ್ನು ಈ ಡೈರೆಕ್ಟರ್ ಸಿನಿಮಾಟೋ ಅವರನ್ನು ಹಿಡ್ಕೊಳ್ಳಿಕ್ಕೆ ನಾವು ಬೇರೆ ಜನ ಎಲ್ಲ ತರಿಸಿದ್ವಿ, ಓಡ್ತಿದ್ರು, ಓಡಿ ಬಿದ್ದು ಎಲ್ಲ ಆಗಿದೆ. ಸೊ ಅಷ್ಟು ರಿಸ್ಕಿ ಕೂಡ ಇತ್ತು ನಮಗೆ. ಮತ್ತೆ ನಾವು ಮಡಿಕೇರಿಯಲ್ಲಿ ಕಾಡಲ್ಲೆಲ್ಲ ರಾತ್ರಿ ಇಡೀ 1 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಕಾಡು ಒಳಗೇನೆ ಇದ್ದು, ತುಂಬಾ ರಿಸ್ಕಿ ಇದ್ದಂತ ಸಿಚುವೇಶನ್ಗಳು. ಹಾಗೆ ಇವರೆಲ್ಲ ನಮಗೆ ತುಂಬಾ ಗೈಡೆನ್ಸ್ ಕೊಟ್ಟಿದ್ರು. ಇವರು ಪ್ರಭಾಕರ್ ಕುಂದರ್ ಸರ್ ಇರಲಿ, ಪ್ರಭಾಕರ್ ಕಲ್ಯಾಣಿ ಸರ್ ಇರಲಿ, ಮತ್ತೆ ಇನ್ನೊಬ್ರು ದಯಾನಂದ್ ಶೆಟ್ಟರ್ ಬಂದವರಿರಲಿ, ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದ್ರು ನಮಗೆ. ನಾವೆಲ್ಲ ಫಸ್ಟ್ ಟೈಮ್ ಅವರೆಲ್ಲ ಮಾಡ್ತಿರು, ಡೈಲಿ ಮಾಡೋರು ಆಲ್ಮೋಸ್ಟ್ ಈ ಆ್ಯಕ್ಟಿಂಗಲ್ಲಿ. ಸೊ ಅದರಲ್ಲಿ ನಮ್ದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದು ನಮ್ಮ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು ಪ್ರಭಾಕರ್ ಕಲ್ಯಾಣಿ ಸರ್, ಅವರು ಪೆರಡೂರ್ನವರು. ಅವ್ರು ಲಾಸ್ಟ್ ಇಯರ್ ತೀರ್ಕೊಂಡ್ರು ಸರ್. ನಮ್ಗೆ ಅಂದ್ರೆ ಭಾರಿ ಬೇಜಾರಿನ ಸಂಗತಿ ಏನಂದ್ರೆ ಅವರು ಅದರಲ್ಲಿ ಮೇನ್ ಕ್ಯಾರೆಕ್ಟರ್, ಆ ಇಡೀ ಸ್ಟೋರಿಯನ್ನು ತಗೊಂಡು ಹೋಗೋದು ಅವರು. ಈ ತಂದೆ ಮಗನ ಕನೆಕ್ಷನ್ ಅಲ್ಲಿ, ಯಾಕಂದ್ರೆ ಅವರಿಗೆ ಆ ಅಥಾರಿಟಿ ಉಂಟು, ಆ ಕಮಾಂಡ್ ಉಂಟು. ನಾವು ಅವರಿಗೆ ಒಂದು ಫಿನಿಶ್ಡ್ ಪ್ರಾಡಕ್ಟ್ ತೋರಿಸ್ಬೇಕಿತ್ತು, ಅದು ನಮ್ಗೆ ಆಗ್ಲಿಲ್ಲ. ನಾವು ಡಬ್ಬಿಂಗ್ ಮಾಡಿ ಆಗೆಲ್ಲ ಬಂದ ಪ್ರಾಜೆಕ್ಟ್ ಸ್ಟಾರ್ಟ್ ಲಾಸ್ಟ್ ಇಯರ್
ಲಾಸ್ಟ್ ಇಯರ್ ವೆಬ್ಬಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮಗೆ ಟೈಮ್ ಜಾಸ್ತಿ ಹಿಡಿದು ನಮಗೆ ಒಂದು ಬೈಸನ್ ಶೂಟಿಂಗ್ ಎಲ್ಲ ಮಾಡಬೇಕಿತ್ತು. ಅದು ಕೊಡೈಕನಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಳ್ಳಿಕ್ಕೆ ಟೈಮ್ ಹಿಡಿತು. ನಮ್ಗೆ ಬೇಡದಾಗ ಒಟ್ರಸ್ ಇಲ್ಲೆಲ್ಲ ರೋಡಲ್ಲಿ ಸಿಗ್ತದೆ, ನಮ್ಗೆ ಬೇಕಾದಾಗ ಸಿಗುದಿಲ್ಲ. ಹಾಗೆ ಅದು ಪ್ರಾಪರ್ ಪರ್ಮಿಷನ್ ತಗೊಂಡು ಮಾಡ್ಲಿಕ್ಕೆ ಟೈಮ್ ಹಿಡಿತು. ಹಾಗೆ ಇನ್ ಪ್ರಾಸೆಸ್ ಅದು ಅವರು ಲಾಸ್ಟ್ ಇಯರ್ ಅವರನ್ನು ತಿಳ್ಕೊಂಡ್ರು ಮೇನ್ ಕ್ಯಾರೆಕ್ಟರ್. ಅದೊಂದು ಭಾರಿ ಬೇಜಾರ ಸಂಗತಿ. ಒಳ್ಳೆಯ ಚಲನಚಿತ್ರವನ್ನ ನೋಡುವಂತ ಅಂದ್ರೆ ಎಸ್ಪೆಷಲಿ ಅವರಿಗೆ ಮೇನ್ ರೋಲ್ಗಳು ಇತ್ತು. ಹಾಗೆ ಅವರ ಊರಿನವರನ್ನು ಮತ್ತೆ ಅವರ ಕೂಡ್ದಿ ಕಲಾವಿದರು ನಾಟಕ ಸಂಘದವ್ರನ್ನೆಲ್ಲ ನಾವು ಇನ್ವೈಟ್ ಮಾಡಬೇಕು. ಪೆರಡೂರಿನವರು ಇವರಿಗೆ ಆತ್ಮೀಯ ಮಿತ್ರವರು, ಇವರನ್ನ ಇಂಟ್ರೊಡ್ಯೂಸ್ ಮಾಡಿದ ಅವ್ರನ್ನ. ಅದೇ ತುಂಬಾ ಬೇಜಾರ ಆಯ್ತು. ಅದೇ ನಾನು ಅವಾಗಲೇ ಹೇಳ್ಬೇಕಂತ ಮಾಡಿದೆ, ಈ ಸಂದರ್ಶನದಲ್ಲಿ ಅದೊಂದು ಇದು ಬೇಡ ಅಂತ ನನಗೆ ಕೊನೆಯಲ್ಲಿ ಆಯ್ತದೆ. ಒಳ್ಳೆಯ ನಟ, ಒಳ್ಳೆ ಇದು ಎನರ್ಜೆಟಿಕ್ ಮನುಷ್ಯ. ಒಂದು ಹೆಚ್ಚು ಕಡಿಮೆ ಅವರು ತೀರಿ ಹೋಗ್ಬೇಕಾದ್ರೆ 1 ವಾರ ಮುಂಚೆ ನಾವು ಅವರು ಒಟ್ಟಿಗೆ ಎದ್ದಿದ್ದೀವಿ. ಆಮೇಲೆ ಕೈಗಾಟ ನಡೆಸ್ತಾರೆ. ಅದೇ ಅವ್ರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ, ಇಡೀ ಸಿನಿಮಾದ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀವಿ. ಅದೇ ತುಂಬ ವಿಶೇಷವಾದ ಒಂದು ಸಿನಿಮಾ ಇದು. ನಾನು ಕೊನೆಯಲ್ಲಿ ನಿಮಗೆ ನನ್ನೆಲ್ಲ ಅಭಿಮಾನಿ ದೇವರುಗಳಿಗೆ ಹೇಳ್ತಾ ಇದ್ದೀನಿ, ನನ್ನನ್ನು ನೀವೆಲ್ಲ ಸಿನಿಮಾದಲ್ಲಿ ನೋಡಿದ್ದೀರಿ, ನನ್ನನ್ನು ಮೆಚ್ಕೊಂಡಿದ್ದೀರಿ ಅಂತ ಅನಿಸುತ್ತೆ, ನನಗೆ ಅನಿಸಿದೆ. ಅದೇ ರೀತಿ ಇದು ಹಾಗೆ ಈ ಸಿನಿಮಾ ಮಂಜುನಾಥ್ ಪೈ ಅವರದ್ದು ತುಂಬ ಕಷ್ಟಪಟ್ಟಿದ್ದಾರೆ. ಬಹುಶಃ ಇದು ಒಂದು 2-3 ವರ್ಷದ ಪ್ರಯತ್ನ ಇರ್ಬೋದು ಅನಿಸುತ್ತೆ. ಯಾಕಂದರೆ ಈಗ ಟೋಟಲಿ ಆ ಕಥೆಯಿಂದ ಹಿಡಿದು ಅವ್ರು ಹೇಳುವ ರೀತಿಯಲ್ಲಿ ಒಬ್ಬ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇದೆ. ಅದನ್ನು ಒಳ್ಳೆ ಸ್ವೀಕಾರ ಮಾಡಿ ಆಚೆ ಈಚೆ ಎಲ್ಲ ಅವ್ರ ಸಮೂಹ ಸೇರಿಸಿ ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡಿ ನಿರ್ಮಾಪಕರು, ಸಹ ನಿರ್ಮಾಪಕರು, ಎಲ್ಲರೂ ನಿರ್ಮಾಪಕರೇ ಒಳ್ಳೆ ಒಂದು ಚಿತ್ರ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಅವರನ್ನು ಹರಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಚಿತ್ರದ ಟೀಸರ್ ಇದಕ್ಕೆ ಹೇಗಿತ್ತು, ಪ್ರತಿಕ್ರಿಯೆ ಹೇಗಿತ್ತು ಜನರದ್ದು ಅಂತ? ಅದಕ್ಕೆ ಆಕ್ಚುಲಿ ನಾವು ಕೂಡ ಸರ್ಪ್ರೈಸ್ ಆದೆವು. ನಮ್ಗೆ ಅಂದ್ರೆ ನಾವು ಆಡಿಯನ್ಸ್ ಅಷ್ಟು ಸರ್ಪ್ರೈಸ್ ಆಗ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಕೊಟ್ಟ ಟೀಸರ್ ಅಲ್ಲಿ ಜನ ತುಂಬಾ ಖುಷಿ ಪಟ್ಟರು. ಅವ್ರು ಎಣಿಸಿದ್ರು ಈ ತರ ನೀವು ಏನೋ ಒಂದು ಸೋಷಿಯಲ್ ಮೆಸೇಜಿಂಗ್ ಮೂವಿಯನ್ನು ಈ ತರ ನೀವು ಟೀಸರ್ ಕೊಟ್ಟಿದ್ರೆ ಈ ಮೂವಿಯಲ್ಲಿ ಖಂಡಿತ ಏನಾದ್ರು ಉಂಟು, ಭಾರಿ ಚೆನ್ನಾಗಿ ಬಂದಿದೆ ಟೀಸರ್ ಅಂತ ವೈಯಕ್ತಿಕವಾಗಿ ನಿಮಗೆ. ಯಾಕಂದ್ರೆ ಮಂಜುನಾಥ ಪೈ ಅವರು ನಟ, ಕಲಾವಿದ ಅಂತ ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ. ಬಹುಶಃ ಅಂಥವ್ರು ಹೇಗೆ? ಹೌದು, ಅವರಿಗೆ ಕೂಡ ಒಂದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಅವರು ಫಸ್ಟ್ ನಾವು ಇದೆಲ್ಲ ಮಾಡ್ತಾ ಇದ್ದೇವಲ್ಲ, ಅವಾಗ ಹೇಳ್ತಾ ಇದ್ರು ನಿಮ್ಗೆ ಬೇರೆ ಕೆಲಸ ಎಲ್ಲ ಇದೆ, ಏನೋ ಹುಚ್ಚು ಸುಮ್ಮನೆ ಮಾಡ್ತಾ ಇದೀರಿ ನೀವು ಅಂತ. ಇಲ್ಲ, ನಮ್ದು ಮೋಟಿವ್ ಒಂದು, ನಾವೊಂದು ನಮ್ಗೆ ಅನ್ನಿಸ್ತದೆ ಈ ಕತೆ ಒಂದು ಒಳ್ಳೇದುಂಟು, ನಾವು ದೊಡ್ಡ ಸ್ಕ್ರೀನ್ ಮೇಲೆ ಕೊಂಡೋಗ್ಬೇಕು, ನಮ್ಮ ನದಿಗಳನ್ನು ಉಳಿಸಿಕೊಳ್ಬೇಕು, ಅದೊಂದು ವರ್ಲ್ಡ್ ವೈಡ್ ಮೆಸೇಜ್ ಕೊಡುವಂಥದ್ದು ಇಲ್ಲಿ ಮಾತ್ರ ಅಲ್ಲ ಅಂತ. ಆದರೆ ಅವರ ರೆಸ್ಪಾನ್ಸ್ ಟೀಸರ್ಗೆ ಭಾರಿ ಒಳ್ಳೇದು, ನಮಗೂ ಖುಷಿ ಆಯಿತು. ಐ ಥಿಂಕ್ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಓಕೆ, ಈ ಚಿತ್ರದ ಬಿಡುಗಡೆ ಬಗ್ಗೆ ಏನು ಮಾಹಿತಿ? ಬಿಡುಗಡೆ ಈಗ ನಮ್ಮ ಭಾರತ್ ಸಿನಿಮಾಸ್ ರೆಡಿ ಆಗಿದೆ ಸುಳ್ಯದಲ್ಲಿ. ಭಾರಿ ಒಂದು ಖುಷಿಯ ಸಂಗತಿ, ಒಂದು ಒಳ್ಳೆ ಶುಭಾರಂಭ. ಹೌದು, ಒಳ್ಳೆ ಫೋರಮ್ ಒಂದು ಕ್ರಿಯೇಟ್ ಮಾಡಿದಾಗಿತ್ತು ಇಲ್ಲಿ ಸುಳ್ಯದಲ್ಲಿ. ಖಂಡಿತ ಈ ನಮ್ಮ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ, ಪ್ರತಿಭಾವಂತರು ತುಂಬ ಜನ ಇದ್ದಾರೆ, ಕ್ರಿಯೇಟಿವ್ ತುಂಬ ಜನ ಇದ್ದಾರೆ. ಯಾಕಂದ್ರೆ ನೋಡಿ, ಈ ಊರಲ್ಲಿ ಇದ್ದವರಿಗೆ ಉಂಟಲ್ಲ, ಈಗ ನಾವೆಲ್ಲ ಬೆಳೆದು ಹೋದವರು, ನಮಗೆ ಈ ಇಮ್ಯಾಜಿನೇಷನ್ ಪವರ್ ಜಾಸ್ತಿ. ಈಗ ಸಿಟಿಯಲ್ಲಿ ನಾನು ಹೇಳುದು ಇಮ್ಯಾಜಿನ್ ಪವರ್ ಇಲ್ಲ ಅಂತ ಹೇಳೋದಲ್ಲ, ನೀವು ಏನು ದಿವಸದಲ್ಲಿ ಏನು ನೋಡ್ತೀರೋ ಅದರ ಮೇಲೆ ನಿಮ್ಮ ಇಮ್ಯಾಜಿನೇಷನ್ ಬಿಲ್ಡ್ ಆಗ್ತಾ ಹೋಗುದು. ನಮ್ಗೆ ಇಲ್ಲಿ ಪಿಕ್ಚರ್ ಫ್ರೇಮ್ಗಳು ಜಾಸ್ತಿ, ಯಾಕಂದ್ರೆ ನದಿ ಉಂಟು, ಕಾಡು ಉಂಟು, ರೋಡ್ ಉಂಟು, ಗಾಡಿ, ಅದು ಇದು ಎಲ್ಲ ಬರೀ ಟ್ರಾಫಿಕ್ ಮಾತ್ರ ಅಲ್ಲ. ಅಲ್ಲಿ ಹೋದ್ರೆ ಅವ್ರದ್ದು ಇಮ್ಯಾಜಿನೇಷನ್ ಬೇರೆ ಇರ್ತದೆ. ಆದ್ರೆ ನಮ್ದು ಅಲ್ಲಿ ಇದ್ದೇವೆ, ಇಲ್ಲಿ ಇದ್ದೇವೆ, ಆಗ ಇಮ್ಯಾಜಿನೇಷನ್ ಪವರ್ ಜಾಸ್ತಿ. ಅದು ಆದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ತರೋ ಒಂದು ಈಗ ಆಪರ್ಚುನಿಟಿ ಉಂಟು. ಸೊ April 12th ಸಂಡೇ ಮೋಸ್ಟ್ಲಿ 1 PM ಹಾಗೆ ನಾವು ಫಸ್ಟ್ ರಿಲೀಸ್ ಮಾಡೋದು ಸರ್ ಇಲ್ಲಿ. ಸೊ ಅದು ಐಡಿಯಾ. ಈಗ ನಮ್ಮ ಭಾರತ್ ಸಿನಿಮಾಸ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದೊಂದು ಫೈನಲ್ ಆದರೆ April 12 ಆದಿತ್ಯವಾರ 1 ಗಂಟೆ. April 12 ಆದಿತ್ಯವಾರ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು. ಈಗಾಗಲೇ ಅವರು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ, ಅದನ್ನು ತೆರೆಯಲ್ಲಿ ಕಾಣುವಂಥ ಅವಕಾಶ. ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಆಲೋಚನೆ ಇದೆಯಾ? ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಆಲೋಚನೆ, ಈಗ ಇದನ್ನು ಮಾಡಿದ್ದನ್ನು ಒಂದು ಕರೆಕ್ಟ್ ಹಂತಕ್ಕೆ ಕೊಂಡೋಗಿ ಜನಕ್ಕೆ ಮುಟ್ಟುವಾಗೆ ಮಾಡಬೇಕು ಅಂತ ಒಂದು ನಮ್ಮದು ಆಸೆ. ಮುಂದಿನ ಪ್ರಾಜೆಕ್ಟ್ ಆಲ್ರೆಡಿ ಅದೊಂದು ಸ್ಕ್ರಿಪ್ಟ್ ನಡೀತಾ ಉಂಟು ಸರ್. ಅದು ಕೂಡ ಅಂದರೆ ನಿಮ್ಮ ಇಮ್ಯಾಜಿನೇಷನ್ ನೀವೊಮ್ಮೆ ಊರಿಗೆ ಅಷ್ಟು ನಿಮ್ಮ ಮೈಂಡಲ್ಲಿ ಕೋರ್ ಆಗಿದ್ರೆ ಸ್ಟಾರ್ಟ್ ಆಗೋದು ಕೂಡ ಅಲ್ಲಿಂದನಲ್ಲ. ಸೊ ಅದು ಒಂದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಉಂಟು ಈಗ. ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಅದು ಒಮ್ಮೆ ರೆಡಿ ಆದಮೇಲೆ ದೆನ್ ವಿಲ್ ಸಿ. ಸರ್ ನಿಮ್ಮದು ಏನು ಪ್ರಾಜೆಕ್ಟ್? ಸುದ್ದಿ ವಾಹಿನಿಗೆ ಸುದ್ದಿ ಕೊಟ್ಟಿದ್ದಾರೆ ಅಲ್ವಾ? ಅಲ್ಲ, ಸುದ್ದಿ ಬಗ್ಗೆ ನಾನು ಆ್ಯಕ್ಚುಲಿ ಒಂದು ಮಾತು ಹೇಳೋದು. ನಾವು ಕಾಲೇಜಿಗೆ ಹೋದಾಗ ಈಗ 2002ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಫಿಸಿಕ್ಸ್ HOD ಒಬ್ಬರು ಇದ್ದರು, ಸತ್ಯಪ್ರಕಾಶ್ ಸರ್ ಅಂತ. ಅವರು ಈಗ ಒಂದು ಫಸ್ಟಿಗೆ ಬಂದಾಗ ಒಂದು ಮೋಟಿವೇಶನಲ್ ಪ್ರತಿ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಕೊಡ್ತಾರೆ ಒಂದು ಸ್ಪೀಚ್.
ಅವ್ರದ್ದು ಒಂದು ಡೈಲಾಗ್ ಇತ್ತು, ಈಗ ನೀವು ಸರಿಯಾಗಿ ಓದಿ ಎಕ್ಸಾಮ್ ಬರೆದ್ರೆ ಒಳ್ಳೆ ಮಾರ್ಕ್ ಬಂದ್ರೆ ಎಂತದ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಸುದ್ದಿಯಲ್ಲಿ ನಿಮ್ದೊಂದು ಫೋಟೋ ಬರ್ತದೆ. ಆಕ್ಚುಲಿ ನಮ್ಗೆ ಬಂದಿತ್ತು, ನಾವು BSc ಇರುವಾಗ ಟಾಪ್ ಸ್ಕೋರ್ ಆಗಿದೆ, ಫೋಟೋ ಬಂದಿದೆ. ಈಗ ಇವತ್ತು ಇಲ್ಲಿ ಹೌದೌದು, ಆಗ ಸುದ್ದಿಯಲ್ಲಿ ಇವತ್ತು ಸಿನಿಮಾನೇ ಇದೆ ಸರ್. ಇಲ್ಲ, ನಾನು ಬರ್ತಾ ಇರುವಾಗ ನೋಡಿದೆ ನಿಮ್ದು ಸುದ್ದಿ ಬಗ್ಗೆ ಸುಮಾರಲ್ಲಿ ಬರ್ತಾ ಇರೋ ರೂಟ್ ನಲ್ಲೆಲ್ಲ ಕೆಲವು ಬೋರ್ಡ್ಗಳೆಲ್ಲ ನೋಡಿದೆ. ಕಡೆ ಒಂದು ನೋಡುವಾಗ ಇಲ್ಲಿ ಸುದ್ದಿ ಸರ್ ನಾನು ಹೇಳಿದೆ ಇವ್ರ ಹತ್ರ, ಇದು ಕೆಲವು ಬೋರ್ಡ್ಗಳನ್ನ ನೋಡ್ಕೊ ಬಂದೆ, ಸುದ್ದಿ ಇದೆ. ಅದೇ ಹೇಳಿದೆ ಸರ್, ಒಂದು ಬೇಕು ನಮ್ಮ ಒಂದು ಏರಿಯಾಕ್ಕೆ ಒಂದು ಚಾನಲ್ ಇದೆ, ಅದು ಕಂಪ್ಲೀಟ್ ಸ್ಫೂರ್ತಿಯಾಗಿರುತ್ತೆ. ನಂಗೆ ತುಂಬಾ ಖುಷಿಯಾಗಿದೆ ಇವತ್ತು ಸುದ್ದಿವಾಹಿನಿಗೆ ಬಂದು. ಯಾವತ್ತು ಕಲೆಯನ್ನ ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ಒಂದು ದೊಡ್ಡ ಮನಸ್ಸು ಕೂಡ ನಮ್ಮ ಸಂಸ್ಥೆಗಿದೆ. ತಮ್ಮ ಪ್ರಾಜೆಕ್ಟಿನ ಬಗ್ಗೆ ಕೇಳ್ತಾ ಇದ್ದೀನಿ. ಯಾವುದು ತಮ್ಮ ಪ್ರಾಜೆಕ್ಟ್? ಈಗ ನಮ್ದೇ ಸಿನಿಮಾ, ನಮ್ದೀಗ 2-3 ಸಿನಿಮಾ ಆಗ್ತಾ ಇದೆ. ಒಂದು ಪ್ರಕಾಶ್ ರಾಜ್ ಸರ್ದು ಪುರುಷ ಅವತಾರ ಅಂತ, ಇನ್ನೊಂದು ರಾಜ್ ಬಿ ಶೆಟ್ಟಿ ಅವರಿಗೆ ಒಂದು ಸಿನಿಮಾ ನಡೀತಾ ಇದೆ, ಹೆಸರು ಇಡ್ಲಿಲ್ಲ ಇನ್ನು, ಮುಗ್ದಿದೆ ಶೂಟಿಂಗ್, ಅದು ಸ್ವಲ್ಪ ಡಬ್ಬಿಂಗ್ಸ್ ಎಲ್ಲ ಇದೆ. ಹಾಗೆ ಇನ್ನೊಂದು ಗಾಡ್ ಪ್ರಾಮಿಸ್ ಆಗ್ತಾ ಇದೆ, ಸೂಚನ್ ಶೆಟ್ಟಿ ಅವರೇ ಡೈರೆಕ್ಷನ್ ಮಾಡಿ ಅವರೇ ಹೀರೋ ಆಗಿದ್ದಾರೆ. ಸಿನಿಮಾ ಇಡೀ ಕೆಲವರಲ್ಲಿ ಇದ್ದಾರೆ ಅದರಲ್ಲಿ, ನಮ್ಮ ಸಹಪಾಠಿಗಳಲ್ಲಿ. ಈಗ ಶೆಡ್ಯೂಲ್ ಮುಗ್ದಿದೆ, ಇನ್ನೀಗ ಅದೇ ಎರಡು ಸಿನಿಮಾದ ಇವಾಗಲೇ ಕರೆ ಬರ್ತಾ ಇದೆ, ಇನ್ನು ನೋಡಬೇಕು. ಎಲ್ಲ ತಮ್ಮೆಲ್ಲ ಆಶೀರ್ವಾದ. ಖಂಡಿತ. ಬಹುಶಃ ಕೊನೆಯದಾಗಿ ತಾವು ಊರಿನವರೇ, ನಮ್ಮೂರಿನವರೇ, ನಮ್ಮ ಸುಳ್ಯದ ವೀಕ್ಷಕರು ಮಾತ್ರ ಅಲ್ಲ, ಇಡೀ ಜಗತ್ತಿನ ವೀಕ್ಷಕರು, ಅವರಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಇದು ಮೂವಿ ನಾವು ಕಾನ್ಸೆಪ್ಟ್ ಮಾಡಿರೋದು ವಿಸ್ಪರ್ಸ್ ಆಫ್ ದ ರಿವರ್ ಅಂತ. ಇದರಲ್ಲಿ ಹೀರೋಯಿನ್ ಎಲ್ಲ ನದಿಯೇ ಇದರಲ್ಲಿ, ಅದಕ್ಕಿಂತ ಜಾಸ್ತಿ ಪ್ರಕೃತಿ ಅಂತ ನಾವು ಹೇಳ್ಬೋದು. ಸೊ ಇದು ಮೂವಿಯಲ್ಲಿ ಒಂದು ಮೆಸೇಜ್ ಉಂಟು, ಆ ಮೆಸೇಜ್ ನಿಮಗೆ ಆ್ಯಕ್ಚುಲಿ ಆಲ್ರೆಡಿ ನಿಮಗೆ ಗೊತ್ತಿರ್ತದೆ, ಆದರೆ ನಾವು ಯಾವ ರೀತಿ ಅದನ್ನು ಹೇಳಿ ಕೊಟ್ಟಿದ್ದೇವೆ ಅಥವಾ ಆ ಮೆಸೇಜ್ ಕೊಡಲಿಕ್ಕೆ ಹೊರಟ ಮಹೇಶ್ ಅವನಲ್ಲೇ ಏನು ಅವ ಡಿಸ್ಕವರ್ ಮಾಡ್ಕೊಳ್ತಾನೆ ಇರುವ ಒಂದು ಮೆಸೇಜ್ ಆ ಮೂವಿಯಲ್ಲಿ ಇರೋದು. ಸೊ ನೋಡಿ ಎಂಜಾಯ್ ಮಾಡಿ. ಅಫ್ಕೋರ್ಸ್ ನಾವು ಅದಕ್ಕೆ ಅದೇ ಥರ ಡಿಸೈನ್ ಮಾಡಿಟ್ಟಿದ್ದೇವೆ, ಆದರೆ ಮೆಸೇಜ್ ಖಂಡಿತ ಉಂಟು. ಅದನ್ನು ಪ್ರತಿ ಸರ್ತಿ ಈಗ ಯಾರು ಎಲ್ಲೇ ಹೋಗಲಿ, ಟೂರಿಸ್ಟ್ಗಳಾಗಲಿ ಅಥವಾ ನೀವೇ ಇರಲಿ, ನದಿಯನ್ನೊಂದು ಒಳ್ಳೆ ಇದರಲ್ಲಿ ನೋಡ್ಕೊಳ್ಬೇಕು, ಅದನ್ನು ಉಳಿಸ್ಕೊಳ್ಬೇಕು ಅಂತ ಒಂದು ನಮ್ಮದೊಂದು. ಓಕೆ ಸರ್, ಕೊನೆ ಮಾತು ಪ್ರೇಕ್ಷಕರಲ್ಲಿ ನಂದು ಒಂದೇ ಒಂದು ವಿನಂತಿ. ಯಾಕಂತ ಹೇಳಿದ್ರೆ ಇವತ್ತು ನನ್ನನ್ನು ಕೂಡ ಪ್ರೀತಿಯಿಂದ ಕರೆಸಿದ್ದಾರೆ ಮಂಜುನಾಥ್ ಪೈ ಅವರು ಇಲ್ಲಿಯವರಿಗೆ. ಬಂದಾಗ ನನಗೆ ಇಲ್ಲಿಗೂ ತುಂಬ ನಿಮ್ಮ ವಾಹಿನಿ ನೋಡಿದಾಗ ತುಂಬ ಖುಷಿ ಆಯಿತು. ವಿಶಾಲವಾದ ಜಾಗ, ವಿಶಾಲವಾದ ಮನಸ್ಸು ನಿಮ್ಮದೆಲ್ಲ, ತುಂಬ ಖುಷಿ. ನೀವು ಕೂಡ ಅಷ್ಟೇ ಸರ್, ನಿಮ್ಮಲ್ಲಿ ಪ್ರಥಮವಾಗಿ ಕೇಳ್ತಾ ಇದ್ದೇನೆ, ಆದಷ್ಟು ನಿಮ್ಮೂರಿನ ಹೀರೋಗೆ ನೀವೇ ಬೆಂಬಲ ಕೊಡಿ. ಹಾಗೆ ನಾ ಕಲಾವಿದನಾಗಿರ್ಬೋದು ಅಥವಾ ನನ್ನ ಸಹಪಾಠಿ ಕಲಾವಿದರು ಇದರಲ್ಲಿ ಅಭಿನಯ ಮಾಡೋರು ಇರ್ಬೋದು, ಇಡೀ ತಂಡ ಇರ್ಬೋದು, ತಂಡದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೀವು ತೆರೆ ಕಂಡಾಗ, ನಾಡ್ದು ಏಪ್ರಿಲ್ 12 ಹೇಳಿದ್ದಾರೆ, ನಿಮ್ಮ ಊರಿನಲ್ಲೇ ತೆರೆ ಕಂಡಾಗ ಸಂತಸದಿಂದ ಖುಷಿಯಿಂದ ಈ ಸುದ್ದಿವಾಹಿನಿಯರ ಸುದ್ದಿಯನ್ನು ತೆಗೆದುಕೊಂಡು ಈ ಸಿನಿಮಾ ಬಂದು ನೋಡಿ ಅವರನ್ನು ಹರಿಸಬೇಕು ಅಂತ ನಾನು ತಂಡದ ಪರವಾಗಿ ನಿಮ್ಮೆಲ್ಲರ ನೆಚ್ಚಿನ ಕಲಾವಿದನಾಗಿ ಪ್ರಭಾಕರ್ ಬಿಕ್ಕುಂದ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಕಿ. ನದಿಗಳೊಂದಿಗೆ ನಮ್ಮ ಸಂಬಂಧ ಮರುಪರಿಶೀಲನೆ ಆಗಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಈ ಸಿನಿಮಾ ಯಶಸ್ಸು ಕಾಣಲಿ. ಖಂಡಿತವಾಗಿ ನಮ್ಮ ಉದ್ದೇಶ ಕೂಡ ಅದೇ. ಯಾಕಂದರೆ ಒಂದು ಥೀಮನ್ನು ಇಟ್ಕೊಂಡು, ಒಂದು ಮೌಲ್ಯವನ್ನು ಇಟ್ಟುಕೊಂಡು ಈ ಒಂದು ಚಲನಚಿತ್ರ ತಯಾರಾಗಿದೆ ಎನ್ನುವಂಥದ್ದು ಒಂದಾದರೆ, ನಮ್ಮ ಊರಿನವರೇ ಇದರ ಹಿಂದೆ ಬಹಳ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ ಎನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಮಗೂ ಕೂಡ ಖುಷಿ. ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇವೆ, ಏಪ್ರಿಲ್ 12 ತೆರೆ ಕಾಣ್ತಾ ಇದೆ, ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ಅದರ ಜೊತೆಗೆ ಇಂತಹ ಪ್ರತಿಭೆಗಳನ್ನು, ಈ ಒಂದು ಚಲನಚಿತ್ರ ರಂಗದಲ್ಲಿ ಬೆಳೀತಾ ಇರುವಂತಹ ಇಂತಹ ಸಾಧಕರನ್ನು ನೀವೆಲ್ಲರೂ ಕೂಡ ಮನಸ್ಸು ತುಂಬಿ ಹಾರೈಸಿ ಅವರನ್ನು ಬೆಳೆಸಬೇಕು ಎನ್ನುವುದು ಕೂಡ ನಮ್ಮ ಆಶಯ. ಇಷ್ಟು ಹೊತ್ತು ಇಬ್ಬರೂ ಕೂಡ ಈ ಚಲನಚಿತ್ರದ ಪ್ರಮುಖ ನಟರು ರಂಗಭೂಮಿಯಿಂದ ಬಂದು ಇದೀಗ ಸಕ್ರಿಯವಾಗಿ ಈ ಒಂದು ಚಲನಚಿತ್ರ ರಂಗದಲ್ಲಿ ತನ್ನ ಪಾತ್ರದ ಮೂಲಕ ಜೀವಂತಿಕೆಯನ್ನು ತುಂಬುವಂತಹ ಪ್ರಭಾಕರ್ ಕುಂದರ್ ಸರ್, ತಮಗೆ ಧನ್ಯವಾದಗಳು. ಜೊತೆಗೆ ಇದೇ ರೀತಿಯಲ್ಲಿ ನಮ್ಮೂರಿನವರೇ ಆಗಿರುವಂತಹ ಮಂಜುನಾಥ ಪೈ ಇವರಿಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ಕೋ-ಆ್ಯಂಕರ್ ಪ್ರಜ್ಞಾ ಸಾಲಿಯನ್ ಕೇರ್ಪಳ ಮತ್ತು ಕ್ಯಾಮರಾ ಪರ್ಸನ್ಸ್ ಕೌಶಿಕ್ ರಾಮ್ ಬಳ್ಳಕ ಮತ್ತು ಅನಿಲ್ ಸಂಪತ್ ಜೊತೆ ನಾನು ದುರ್ಗಾ ಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಸೊ ಒಂದು ಮಾತು ಆ್ಯಡ್ ಮಾಡಲಿಕ್ಕೆ ಸರ್, ಈಗ ನೀವು ಸುದ್ದಿ ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋದ್ರಿಂದಲೇ ಉಂಟು, ಸುಮಾರು ವರ್ಷದಿಂದ ನಡೆಸ್ತಾ ಇದ್ದೀರಿ ಅಂತ
ಎಷ್ಟು ವರ್ಷ ಆಯಿತು ಸರ್? 40 ವರ್ಷ ಸುದ್ದಿ ಪತ್ರಿಕೆ ಆಯಿತು, ಸುದ್ದಿ ಚಾನಲ್ 15 ವರ್ಷ ಆಯಿತು. 40 ವರ್ಷದಿಂದ ನಡೆಯುವಂಥದ್ದು. ನಮಗೆ ಅದೇ ನಾನು ಬರ್ತಾ ಇವರಿಗೆ ಸರ್ ಹೇಳ್ತಿದ್ದೆ, ಯಾವ ಚಾನಲ್ಗೆ ಹೋಗ್ತೀವಿ, ಏನು ಮಾಡ್ತಿದೆ ಅಂತಿಲ್ಲ. ನಾನು ಇಲ್ಲಿ ಸುಳ್ಯ ತಾಲೂಕಿಗೆ ಒಂದೇ ಇರೋದು. ಅವರು ಸುಮಾರು ವರ್ಷ ನನಗೆ ಗೊತ್ತೇ ಇರುವುದರಿಂದ ಅವರೇ ಅಂದರೆ ಸುದ್ದಿ ನಡೀತಾ ಉಂಟು ಇಲ್ಲಿ. ಸೊ ಈ ಫೋರಮನ್ನು ನೀವು ಆ ಥರ ಬೆಳೆಸಿಕೊಂಡು ಬಂದಿರೋದಕ್ಕೆ ಒಂದು ದೊಡ್ಡ ಥ್ಯಾಂಕ್ ಯು ಸರ್, ಆ್ಯಂಡ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.